ಬರೀ 50,000 ತಂದ್ರೆ ನಿಮ್ಗೆ 16 ಮಾಡಲ್ ಪುಂಟೋ ಸಿಗುತ್ತೆ ಸರ್. ಬರೀ 36,000 ಓಡಿರೋ ಗಾಡಿ ಬರೀ 90,000 ಕೊಡ್ತೀನಿ ಪೆಟ್ರೋಲ್ ವೆಹಿಕಲ್. 90,000ಕ್ಕೆ ವಿದ್ದು ನಿಮ್ಗೆ ಕಂಪನಿಯಿಂದ ಏನ್ ಕಲರ್ ಬಂದಿದೆ ಅದೇ ಕಲರ್ ಇರ್ತಕ್ಕಂಥ ವೆಹಿಕಲ್. ಫೇಡ್ ಆಗಿಲ್ಲ, ಡೆಂಟ್ ಆಗಿಲ್ಲ, ಸ್ಕ್ರಾಚ್ ಆಗಿಲ್ಲ, ಏನು ಇಲ್ಲ. 36,000 ಅಷ್ಟೇ ಓಡಿದೆ. ಸರ್ ಸಿಂಗಲ್ ಓನರ್ ಏನ್ ಜಸ್ಟ್ 74,000 ಓಡಿದೆ. ಸಿಂಗಲ್ ಓನರ್ KV ನೀವು ನಂಬಲ್ಲ, ಬರೀ 64,000 ಓಡಿದೆ ಅಷ್ಟೇ. 2018 ಮಾಡಲು ಸಿಂಗಲ್ ಓನರ್ ಎಕ್ಸ್ಪ್ರೆಸ್ ಆಯ್ತು ಸರ್. ಸುಳ್ಳು ಹೇಳ್ತಾ ಇಲ್ಲ, ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಬರೀ 49,000 ಓಡಿದೆ ಅಷ್ಟೇ ಸರ್. ಸಿಂಗಲ್ ಓನರ್ ಟಾಟಾ ಬೋಲ್ಟ್ 2015 ಮಾಡಲು ಸರ್. ಇಷ್ಟು ಕಡಿಮೆ ಓಡಿರೋ ಬೋಲ್ಟ್ ಎಲ್ಲೂ ಸಿಗಲ್ಲ. ಬರೀ 34,000 ಓಡಿದೆ ಅಷ್ಟೇ ಸರ್. ಮಾಡ್ಲು ಇದೆ, ಲೋನ್ ಆಗುತ್ತೆ. ಜಸ್ಟ್ ಸಿಂಗಲ್ ಓನರ್ ಇದು ಸರ್. ಇದು ಪೆಟ್ರೋಲ್ ಅಲ್ಲ, ಡೀಸೆಲ್ ಅಲ್ಲೇ 84,000 ಓಡಿದೆ ಸರ್. 19ನೇ ಮಾಡ್ಲು ಬರೀ 22,000 ಕಿಲೋಮೀಟರ್ ಸರ್. ಲೋನ್ ಬೇಕಾ? ಬರೀ 50,000 ತಂದು ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ನಾನ್ ಮಾಡ್ಕೊಡಲ್ಲ, ಬ್ಯಾಂಕ್ ಅವ್ರು ಮಾಡ್ಕೊಡ್ತಾರೆ. ಬಟ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. 50,000 ತಂದ್ರೆ ಲೋನ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ ಇದು ಕೂಡ ಬರೀ 43,000 ಓಡಿದೆ ಗಾಡಿ. ಬರೀ 43,000. ಏನ್ ದಪ್ಪ ಇಲ್ಲ, ಎಲ್ಲ ಸಣ್ಣನೇ ಆಗಿದ್ಯಾ ಅಂತ. ಎಲ್ ದಪ್ಪ ಆಗಿದೆ. 25 ಕೊಟ್ಬಿಡ. 325 325ಗೆ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಬರೀ 80,000 ಓಡಿದೆ ರೆಕಾರ್ಡೆಡ್ ಸರ್. ಲೋನ್ ಹೋಗೋರಾದ್ರೆ ಬರೀ 50,000 ಕಟ್ಲಿ ಫುಲ್ ಲೋನ್ ಮಾಡ್ಕೊಡ್ತೀವಿ ಸರ್. ಗಾಡಿ ಇದು ಕೂಡ 48,000 ಓಡಿದೆ ಸರ್. ಒಂದು 370 ಕೊಟ್ಬಿಡೋಣ ಸರ್. 3,70,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್ ಸರ್. ಬ್ರಿಯೋ 2013 ಮಾಡಲ್ ಸಿಂಗಲ್ ಓನರ್. ಇದು ಶೋರೂಮ್ ಹಿಸ್ಟ್ರಿ 16 ಹೌದು ಸರ್. 16 ಸರ್. ಇದು ಒಂದು 249 ಕೋಟೆಡ್ ಮಾಡಿದೀವಿ. 230 ಕೊಟ್ಬಿಡೋಣ ಸರ್. 2,30,000 ರೂಪಾಯಿಗೆ ವಿತ್ LPG ಫಿಟೆಡ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಇಯಾನು. ತುಂಬಾ ಕಡಿಮೆನೆ ಓಡಿರುತ್ತೆ ನಂಗೆ ಗೊತ್ತಿರೋ. ಬರೀ 36,000 ಓಡಿದೆ. ಅಷ್ಟೇನಾ? 64,000 ಓಡಿದೆ ಸರ್. ಬರೀ 64,000 10 ಮಾಡಲ್ ಅಲ್ಲಿ. 10 ಮಾಡಲ್ ಸಿಂಗಲ್ ಓನರ್. 65,000 ಶೋರೂಮ್ ಹಿಸ್ಟ್ರಿ. 68,000. 65,000 ಶೋರೂಮ್ ಹಿಸ್ಟ್ರಿ. ಫಸ್ಟ್ ಓನರ್ ಇದು. ಇಟಿಎಸ್ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್. ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಫುಲ್ಲಿ ಲೋಡೆಡ್, ಮಿರರ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಸರ್ ಇದು 1 ಲಕ್ಷ ತಂದ್ರೆ ಸಾಕು ಸರ್. ಸೆಕೆಂಡ್ ಓನರ್ 64,000 ಡ್ರಿವನ್ ಆಗಿದೆ ಗಾಡಿ. ಬರೀ 64,000 ಓಡಿದೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2,90,000 ಕೊಟ್ಬಿಡೋಣ ಸರ್. 2,90,000 ರೂಪಾಯಿಗೆ 13 ಮಾಡಲ್. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆಯಾ? ಓಕೆ ಸರ್. 360 ಇದೆ. 345 ಕೊಟ್ಬಿಡೋಣ. 3,45,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್ ಲೀನಿಯಾ TZ ಸಿಗುತ್ತೆ ನಿಮ್ಗೆ ಸರ್. ಇದು 68,000 ಓಡಿದೆ ಗಾಡಿ. ಬರೀ 68,000 ಡೀಸೆಲ್ ಅಲ್ಲಿ ಓಡಿದೆ. ಡೀಸೆಲ್ ವೆಹಿಕಲ್ 21 ಮಾಡಲ್. ಏನ್ ಸರ್? ಬರೀ 58,000 ಓಡಿದೆ ಶೋರೂಮ್ ರೆಕಾರ್ಡ್. ಅಷ್ಟೇನಾ? ಹೌದು. 285 ಫೈನಲ್ ಆಗುತ್ತೆ ಸರ್. 2,85,000 ರೂಪಾಯಿಗೆ 13 ಮಾಡಲ್ i10 ಸಿಗುತ್ತೆ ನಿಮ್ಗೆ. ಅದು 64,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಇದು ಕೂಡ 73,000 ರೆಕಾರ್ಡೆಡ್ ಮೈಲೇಜ್ ಇದೆ. 16 ಮಾಡಲ್ ಬರೀ 73,000 ಓಡಿದೆ ಅಲ್ವಾ ಸರ್? ಸರ್. ಸಿಯಾಸ್ಗೆ ಅದು 1.5 ಲಕ್ಷ ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಡಿದೆ ಸರ್ ಇದು 45,000 ಡ್ರಿವನ್ ಆಗಿದೆ ಅಷ್ಟೇ. 45,000 ಸರ್. 45,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದನ್ನು. ಎಷ್ಟು ಓಡಿದೆ ಸರ್ ಇದು? 63,000 ಓಡಿದೆ. ಬರೀ 63,000 ಸರ್. ಇದೊಂದು 225 ಫೈನಲ್ ಕೊಟ್ಬಿಡೋಣ. 2,25,000 ರೂಪಾಯಿಗೆ ಸಿಂಗಲ್ ಓನರ್ ಪುಂಟೋ ಸಿಗುತ್ತೆ ನಿಮ್ಗೆ. ಸರ್. ಒಂದು 190 ಕೊಟ್ಬಿಡೋಣ. 1,90,000 ರೂಪಾಯಿಗೆ ಟಾಪ್ ಎಂಡ್ ವೆಹಿಕಲ್. 34,000 ಓಡಿದೆ ಸರ್. ಬರೀ 34,000 ಸರ್. ಇದು ಆಟೋಮೆಟಿಕ್ ವೆಹಿಕಲ್. 49,000 ಓಡಿದೆ. 470 ಆಗುತ್ತೆ ಸರ್. 4,70,000 ರೂಪಾಯಿಗೆ ಸಿಂಗಲ್ ಓನರ್ 2020 ಮಾಡಲ್ ಸಿಗುತ್ತೆ. ಬರೀ 49,000 ಓಡಿದೆ ಜೆನ್ಯೂನ್. 275 ಮಾಡ್ಕೊಡೋಣ. 2,75,000 ರೂಪಾಯಿಗೆ ಬರೀ 40,000 ಓಡಿರ್ತಕ್ಕಂಥ ಸೆಡಾನ್ ಫ್ಯಾಮಿಲಿ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಯಾವ್ದೇ ಆಕ್ಸಿಡೆಂಟ್ ಗಾಡಿ ತಗೊಂಡ್ಬರೋದಿಲ್ಲ, ನಾವು ಮಾರೋದಿಲ್ಲ ಸರ್. ಎಲ್ಲ ಒರಿಜಿನಲ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 4868 ಫ್ಯಾನ್ಸಿ ನಂಬರ್ ಜೊತೆ ಸೆಕೆಂಡ್ ಓನರ್ ವಿತ್ ಸನ್ ರೂಫ್ ಸಮೇತ ಟಚ್ ಸ್ಕ್ರೀನ್ ಸಿಸ್ಟಮ್ ತುಂಬಾನೇ ಡಿಫ್ರೆಂಟ್ ಆಗಿ ಹಾಕಿಸ್ಕೊಂಡಿದೆ. ಓಡಿರೋದು ಬರೀ 22,000. ಬರೀ 22,000 ಓಡಿದೆ. 22,000 ಓಡಿದೆ ಸರ್. ಇದು 72,000 ಓಡಿದೆ ಸರ್. 72,000 ಡೀಸೆಲ್. ಏನ್ ಸರ್? 440 ಇದೆ. ಒಂದು 420 ಕೊಟ್ಬಿಡೋಣ. 420ಕ್ಕೆ ಅದು ಕಡಿಮೆ ಓಡಿರ್ತಕ್ಕಂಥ ಟಾಟಾ ಬೋಲ್ಟ್ ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. 370 ಆಗುತ್ತೆ ಸರ್. 3,70,000ಕ್ಕೆ ಟಾಟಾ ಟಿಯಾಗೋ 2016 ಮಾಡಲ್ 60,000. 63,000 ಓಡಿದೆ. 63,000 ಅದು. ಸರ್. ಇದು 4.5 ಲಕ್ಷ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಸರ್. ಡೀಸೆಲ್ ಗಾಡಿ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 4 ಲಕ್ಷ ಒಳಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 4 ಲಕ್ಷ ಒಳಗಡೆ ಆಗುತ್ತಂತೆ ಸಿಂಗಲ್ ಓನರ್ ರಿಟ್ಸ್ ನಿಮ್ಗೆ. ಅದು ಬರೀ 58,000 ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ನಾಗರ್ಬಾವಿನಲ್ಲಿ ಬೇರೆ ಶೋರೂಮ್ ಹೇಗೋ ಗೊತ್ತಿಲ್ಲ. ನಮ್ ಶೋರೂಮ್ ಅಲ್ಲಿ ಕ್ವಾಲಿಟಿ ಕಾರು, ಒರಿಜಿನಲ್ ಕಾರ್ ಕೊಡ್ತೀವಿ. ಅದು ಸಿಂಗಲ್ ಓನರ್ ಸಿಟಿ. ಸರ್. 2.5 ನೆಗೆಷಿಯಬಲ್ ಮಾಡ್ಕೊಡೋಣ. ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಡ್ತೀವಿ. ಆಮೇಲೆ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. 4.25 ಲಕ್ಷ ಫೈನಲ್ ಪ್ರೈಸ್ ಇದೆ. 4.25 ಲಕ್ಷಕ್ಕೆ ನಿಮ್ಗೆ 4,75,000 ರೂಪಾಯಿಗೆ 21 ಮಾಡಲ್. ಬರೀ 50,000 ತಗೊಂಡ್ ಬಂದ್ವಿ, ಫುಲ್ ಲೋನ್ ಮಾಡ್ಕೊಡೋಣ. ಬರೀ 50,000 ತಂದ್ರೆ ನಿಸಾನ್ ಸನ್ನಿ 21 ಮಾಡಲ್ ನಿಮ್ ಮನೆಗೆ ತಗೊಂಡು ಹೋಗ್ಬೋದು.
ನಮ್ಮಲ್ಲಿ ಗಾಡಿ ತಗೊಂಡವರು ನಿಮ್ದೇಗ್ ಓಡಿಸ್ಕೊಂಡ್ಬೇಕು, ಮನೆಗೆ ಹೋಗ್ಬೇಕು. ತಗೊಂಡಿ 3 ದಿವಸಕ್ಕೆ ಗ್ಯಾರೇಜ್ ಹೋಗ್ಬಾರ್ದು. 175 ಕೊಟ್ಬಿಡೋಣ ಸರ್. 175 ಗೆ ತುಂಬಾ ಕಡಿಮೆ ಓಡಿರ್ತಕ್ಕಂಥ ವ್ಯಾಗನಾರ್ ಒಂದು 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ 14 ಮಾಡಲು 420 ಮಾಡ್ಕೊಡೋಣ ಸರ್. 4,20,000 ರೂಪಾಯಿಗೆ ನಿಮ್ಗೆ 16 ಮಾಡಲು ಟಾಟಾ ಟಿಯಾಗೋ ಸಿಗುತ್ತೆ ಸರ್. 3,80,000 ಕೊಟ್ಬಿಡೋಣ. 3,80,000ಕ್ಕೆ 19 ಮಾಡಲು ಬರೀ 22,000 ಓಡಿರ್ತಕ್ಕಂಥ ಎಕ್ಸ್ಪ್ರೆಸ್ 70,000 ತರಲಿ ಸರ್. ಮಿಕ್ಕಿದೆಲ್ಲ ಲೋನ್ ಮಾಡಿ 70,000 ತಂದ್ರೆ ಫಿಯಾಟ್ ಪುಂಟೋ ತಗೊಂಡು ಹೋಗ್ಬೋದು. ಸಿಂಗಲ್ ಓನರ್ 3 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು ಹೆಚ್ಚು ಕಡಿಮೆ ಆಗುತ್ತೆ. ಬರೀ 67,000 ಓಡಿದೆ. ಬರೀ 67,000 ಸರ್. ಇದು 50,000 ಓಡಿದೆ. ಒಂದು 2 ಲಕ್ಷ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್ ಸ್ಟೀಲ್. ಸೆಕೆಂಡ್ ಓನರ್ ವೆಹಿಕಲ್. ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ರೋಡ್ ಪಕ್ಕ ನಿಲ್ಸಿದ್ರೆ ಸ್ವಲ್ಪ ಗಲೀಜ್ ಕಾಣ್ತಾ ಇದೆ ಅಷ್ಟೇ. ಗಾಡಿ ಚೆನ್ನಾಗಿದೆ. 2.25 ಲಕ್ಷಕ್ಕೆ ಆಗುತ್ತೆ ಸರ್. 2.25 ಲಕ್ಷಕ್ಕೆ ಆಗುತ್ತೆ ಈ ಸ್ವಿಫ್ಟ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಮ್ ಜೊತೆ ಇವತ್ತು ಮಂಜಣ್ಣ ಸರ್ ಇದಾರೆ. ಹಾಗಾದ್ರೆ ಗೊತ್ತಾಗೋಗಿರುತ್ತೆ. ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ನಾನು ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಾಗೆಲ್ಲ ಕ್ವಾಲಿಟಿ ಕಾರ್ ಸಿಗುತ್ತೆ. ಇಡೀ ನಾಗರಬಾವಿ, ಬೆಂಗಳೂರು ಬಿಟ್ಟಾಕಿ ಬಿಡಿ ನಾಗರಬಾವಿಲಿ ಹುಡುಕಿದ್ರು ಈ ತರ ಕ್ವಾಲಿಟಿ ಕಾರ್ ಸಿಗಲ್ಲ. ಎಲ್ಲವೂ 80,000 ಕೆಳಗಡೆ ಓಡಿರುತ್ತೆ. 20,000ದಿಂದ 80,000 ಒಳಗಡೆನೆ ಅಷ್ಟೇ ಓಡಿರುತ್ತೆ. ಎಲ್ಲ ಫಸ್ಟ್ ಸೆಕೆಂಡ್ ಓನರ್ ಮಾತ್ರ ಇರುತ್ತೆ. ಥರ್ಡ್ ಓನರ್ ತುಂಬಾ ರೇರ್ ಇರುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಮಂಜಣ್ಣ ಸರ್ ಹೇಗಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಓಕೆ ಸರ್. ನಿಮ್ಮ ಶೋರೂಮ್ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ನಾಗರಬಾವಿ ಅಂದ ತಕ್ಷಣ ಇವಾಗ ಸ್ವಲ್ಪ ಜನಕ್ಕೆ ಭಯನೂ ಹಿಡ್ಕೊಂಡ್ಬಿಟ್ಟೈತೆ. ಹಂಗೆ ಒಳ್ಳೆ ಕಾರು ಸಿಗುತ್ತೆ ಅಂತಾನು ಗೊತ್ತು. ದೂರದಿಂದ ಬರೋರಿಗೆ ಎಲ್ಲೇ ಇದ್ರು ಕಾರ್ ಸಿಗುತ್ತೆ ನಮ್ಗೆ. ಇಲ್ಲಿ ನಾಗರಬಾವಿ ಬಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್, ಇಲ್ಲೆಲ್ಲ ಕಾರ್ ಸಿಗುತ್ತೆ ಅಂತ. ಸರ್ ನಿಮ್ ಶೋರೂಮ್ಗೆ ಯಾಕೆ ಬರ್ಬೇಕು? ಯಾಕಂದ್ರೆ 15 ಶೋರೂಮ್ ಮೇಲೆ ಇಲ್ಲಿ ಇರ್ಬೋದು, ಜಾಸ್ತಿನೇ ಇದೆ. ಹೇಳಿ ಸರ್. ಸರ್, ನಾಗರಬಾವಿನಲ್ಲಿ ಶೋರೂಮ್ಗಳು ಇದೆ. ಆದ್ರೆ ಎಲ್ಲಾ ಶೋರೂಮ್ ಅಲ್ಲೂ ಎಲ್ಲಾ ಕಂಡೀಷನ್ ಕಾರ್ಗಳು ಸಿಗುತ್ತೆ. ಆದ್ರೆ ನಮ್ ಶೋರೂಮ್ ಅಲ್ಲಿ ಸ್ಪೆಷಲ್ ಏನಂದ್ರೆ ನಾವು ಒಳ್ಳೆ ಗಾಡಿಗಳು, ಕ್ವಾಲಿಟಿ ಗಾಡಿಗಳು ಚೆಕ್ ಮಾಡಿ ತಗೊಂಡ್ಬರ್ತೀವಿ. ಆಕ್ಸಿಡೆಂಟ್ ಫ್ರೀ ಗಾಡಿಗಳೇ ತರೋದು. ಯಾವ್ದೇ ರೀತಿ ಆಕ್ಸಿಡೆಂಟ್ ಆಗಿದ್ರೆ ನಾವು ಗಾಡಿ ಮುಟ್ಟಲ್ಲ. ಒಳ್ಳೆ ಗಾಡಿ ತಗೊಂಡ್ಬರ್ತೀವಿ. ನಾಗರಬಾವಿನಲ್ಲಿ ಬೇರೆ ಶೋರೂಮ್ ಹೇಗೋ ಗೊತ್ತಿಲ್ಲ. ನಮ್ ಶೋರೂಮ್ ಅಲ್ಲಿ ಕ್ವಾಲಿಟಿ ಕಾರು, ಒರಿಜಿನಲ್ ಕಾರ್ ಕೊಡ್ತೀವಿ. ಒರಿಜಿನಲ್ ಕಾರ್ ಕೊಡ್ತಾರೆ. ಯಾಕಂದ್ರೆ ಎಲ್ಲವೂ ಸರ್ವಿಸ್ ಹಿಸ್ಟ್ರಿ ಸಿಗ್ತಕ್ಕಂಥ ಗಾಡಿಗಳು. ಬಾಡಿ ಲೈನ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಗಾಡಿ ಮೇಂಟೈನ್ ಆಗಿರ್ಬೋದು. ನಾವು ಏನೇ ಸುಣ್ಣ ಬಣ್ಣ ಬಡ್ದ್ರು ಒಂದಲ್ಲ ಒಂದ್ ಕಡೆ ನಮ್ಗೆ ಗೊತ್ತಾಗೋಗುತ್ತೆ ಗಾಡಿ ಇದು ಪೇಂಟ್ ಆಗಿದೆಯಪ್ಪ, ಈ ಗಾಡಿ ಇದು ಆಕ್ಸಿಡೆಂಟ್ ಆಗಿದೆಯಪ್ಪ, ಏನಾದ್ರೂ ಒಂದ್ ಆಗಿದೆ ಅಂತ. ಬಟ್ ಇಲ್ಲಿ ಗಾಡಿಗಳು ನೋಡಿದಾಗೆಲ್ಲ ಅನ್ಸುತ್ತೆ ಇಲ್ಲ ಈ ಶೋರೂಮ್ ಇಂದ ಬಂದಿರೋ ವೆಹಿಕಲ್ಲೇ ಅಂತ. ಯಾಕಂದ್ರೆ ಐಕಾನು 2004 ಮಾಡಲು, ನೀವು ನಂಬಲ್ಲ, ಇವಾಗ್ಲೂ ಕಂಪನಿ ಕಲರ್ ಅಲ್ಲೇ ಇದೆ. ಕಂಪನಿಯಿಂದ ಆಚೆ ಕಡೆ ಏನ್ ಕಲರ್ ಅಲ್ಲಿ ಬಂತು ಅದೇ ಕಲರ್ ಅಲ್ಲಿ ಇದೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, 100 ಕಡೆ ಚೆಕ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಗಾಡಿಗಳು ಟಚ್ ಅಪ್ ಪೇಂಟ್ ಆಗಿರುತ್ತೆ, ಮೇಜರ್ ಆಗುತ್ತೆ. ಆದ್ರೆ ಮೇಜರ್ ಆಕ್ಸಿಡೆಂಟ್ ಗಾಡಿಗಳು ನಮ್ ಶೋರೂಮ್ ಅಲ್ಲಿ ನಾವು ಯಾವ್ದು ತಗೊಂಬರಲ್ಲ. ಓಕೆ, ಇದು ಒಳಗಡೆ ಕಾಲಿಡಲ್ಲ ಅಂತ ಹೇಳ್ತಾ ಇದಾರೆ ಸರ್. ಸೊ ಎಲ್ಲಿಗೆ ಬರ್ಬೇಕು ಸರ್? ಸರ್, ಇದು ನಾಗರಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ನಿಯರ್ ಬೈ ಕರ್ನಾಟಕ ಬ್ಯಾಂಕ್ ಪಕ್ಕ ನಮ್ ಶೋರೂಮ್ ಇದೆ. ಮೇನ್ ರೋಡ್ ಅಲ್ಲೇ ಇದೆ ಸರ್. ಮೇನ್ ರೋಡ್ ಅಲ್ಲೇ ಇದೆ. ಓಕೆ, ನಾಗರಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಬರುತ್ತೆ. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಏನಾದ್ರೂ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. ಹಾಗೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾಗರಬಾವಿಯಲ್ಲಿ, ಇಡೀ ನಾಗರಬಾವಿಯಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ಸ್ ಕೊಡೋದಾದ್ರೆ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕಾರ್ ಝೋನ್ ಅಂತ ಹೇಳ್ತೀನಿ. ಮಂಜಣ್ಣ ಸರ್ ಇರ್ತಾರೆ. ಬಂದು ಮಂಜಣ್ಣ ಸರ್ನ ಹಿಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಯಾವ್ದು ಫಿಕ್ಸ್ಡ್ ಪ್ರೈಸ್ ಇಲ್ಲ ಅಂತ ಇಲ್ಲ ಸರ್. ಬರ್ಲಿ ಸರ್, ನಮ್ ಕೈಯಿಂದ ಎಷ್ಟಾಗುತ್ತೋ ನಾವು ಅಷ್ಟು ಕಮ್ಮಿ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಸರ್, ನಮ್ಗೆ ಮಾರ್ಜಿನ್ ಜಾಸ್ತಿ ಬೇಡ. ನಮ್ಗೆ ಗಾಡಿಗಳು ನಮ್ಗೆ ತಿಂಗಳಲ್ಲಿ ನಾವು ಚೆನ್ನಾಗಿ ಗಾಡಿ ಸೇಲ್ ಮಾಡ್ಬೇಕು, ಅದೊಂದು ಇಂಟೆನ್ಷನ್ ಅಷ್ಟೇ. ಮಾರ್ಜಿನ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಕಸ್ಟಮರ್ ಖುಷಿಯಾಗಿ ಹೋಗ್ಬೇಕು. ಖುಷಿಯಾಗಿ ಹೋದ್ರೆ ನಾಳೆ ಒಬ್ರು ಹೋದ್ರೆ ಇಬ್ರು ಕರ್ಕೊ ಬರ್ತಾರೆ ಸರ್. ಅದೇ ಚೈನ್ ಲಿಂಕ್ ತರ ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ನಾವು ಇಲ್ಲಿ ಒಂದ್ ಗಾಡಿನಲ್ಲಿ 5,000 ಹೋದ್ರೆ ಅವ್ರು ರೆಫರ್ ಮಾಡ್ತಾರೆ. ಅದ್ರಿಂದ ನಮ್ಗೆ ರೊಟೇಷನ್ ಆಗುತ್ತೆ. 3 ಜನ ಬಂದ್ರೆ 15,000 ಆಯ್ತು. ಅದೇ 15,000 ಒಬ್ರ ಹತ್ರ ಕಿತ್ಕೊಳಕ್ ನೋಡಿದ್ರೆ ಆಮೇಲೆ 3 ಜನ ಬರೋದು ತಪ್ಪೋಗುತ್ತೆ. ಅದೇ ಅಲ್ವಾ ಬಿಸ್ನೆಸ್, ಚೈನ್ ಲಿಂಕ್ ಬಿಸ್ನೆಸ್. ಸೊ ಒಳ್ಳೆ ಗಾಡಿಗಳನ್ನ ಕೊಡ್ತಾರೆ, ಅದ್ ಮಾತ್ರ ಗ್ಯಾರಂಟಿ. ಪ್ರೈಸ್ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಂದ್ ಮಾತಾಡಿ. ಆ ಗಾಡಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ನೋಡ್ಕೊಂಡು ಅವ್ರಿಗೆ ಕಾಲ್ ಮಾಡ್ಕೊಂಡು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಪ್ರೈಸಿಂಗ್ ಅಲ್ಲೂ ಕಡಿಮೆ ಕೊಡ್ತೀವಿ. ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಡ್ತೀವಿ. ಆಮೇಲೆ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಗಾಡಿ ತಗೊಂಡವರು ನಿಮ್ದೇಗ್ ಓಡಿಸ್ಕೊಂಡ್ಬೇಕು, ಮನೆಗೆ ಹೋಗ್ಬೇಕು. ತಗೊಂಡಿ 3 ದಿವಸಕ್ಕೆ ಗ್ಯಾರೇಜ್ ಹೋಗ್ಬಾರ್ದು. ಒಂದು ಇಂಟೆನ್ಷನ್ ಇಂದ ನಾವು ಸರ್ವಿಸ್ ಮಾಡ್ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಎಲ್ಲ ನಾವು ಮಾಡ್ಕೊಡ್ತೀವಿ. ಓಕೆ, ಸೆಕೆಂಡ್ಸ್ ಬರೋದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ನಮ್ಮಂತವ್ರೆ ಬರೋದು. ಸೊ ಅವ್ರಿಗೆ ಒಳ್ಳೆ ಗಾಡಿ ಕೊಡುವಂತ ಪ್ರಯತ್ನ ನಮ್ದಾಗಿರುತ್ತೆ. ನಮ್ಮ ಚಾನೆಲ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ, ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಕೂಡ ವಿಡಿಯೋಗಳನ್ನ ಪಬ್ಲಿಷ್ ಮಾಡ್ತಾ ಇರ್ತೀವಿ. ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀವಿ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದ್ಸಲ ಬಂದು ಮಂಜಣ್ಣ ಸರ್ನ ಮೀಟ್ ಮಾಡಿ. ಒಳ್ಳೆ ಮನುಷ್ಯ, ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ.
ಆಮೇಲೆ ರೆಸ್ಪಾನ್ಸಿಬಲ್ ಅಂತಾನೆ ಹೇಳ್ಬೋದು. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗ್ಲಿ. ಓಕೆ, ಮೊದಲಿಗೆ ನಮ್ಮ ಹತ್ರ ಒಂದು ಹೋಂಡಾ ಬ್ರಿಯೋ ಕೂಡ ಇದೆ 1150. ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2012 ಮಾಡೆಲ್ ಗಾಡಿ. ಇದು ಗಾಡಿ ಬರೀ 48,000 ಓಡಿದೆ ಸರ್. ಬರೀ 48,000 ಓಡಿದೆ ಅಷ್ಟೇ ಸರ್. ಡಬಲ್ ಏರ್ ಬ್ಯಾಗ್ ಇದೆ, ABS ಇದೆ. ಓಕೆ, ಗಾಡಿ ಒಳ್ಳೆ ಚೆನ್ನಾಗಿದೆ, ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಕುಶನ್ ಫಿನಿಶ್ ಸೀಟ್ ಬರುತ್ತೆ, ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. 40,000 ಅಲ್ವಾ ಓಡಿದ್ದು? ಹೌದು ಸರ್, 48,000. 48,000 ಓಡಿರೋ ಬ್ರಿಯೋ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 2.5 ಹೇಳ್ತಾ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಸರ್. 2.5 ಲಕ್ಷಕ್ಕೆ ಬರೀ 48,000 ಓಡಿರುವಂತ ಬ್ರಿಯೋ ಸಿಗುತ್ತೆ ನಿಮ್ಗೆ. ಅದು ಚಿಕ್ಕ ಗಾಡಿ, ಸಿಟಿ ಕಂಡೀಷನ್ ಗೆ ತುಂಬಾ ಸೂಪರ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು i10 ಕೂಡ ಇದೆ. ಇದು ಕೂಡ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಾಡಿನಲ್ಲಿ ಸಿಂಗಲ್ ಸ್ಕ್ರಾಚ್, ಡೈನ್ಸ್ ಏನು ಇಲ್ಲ. ಆಕ್ಸಿಡೆಂಟ್ ಫ್ರೀ ಅಲ್ವಾ ಸರ್ ಇದು? ಹೌದು ಸರ್, ಆಕ್ಸಿಡೆಂಟ್ ಫ್ರೀ. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. 11 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಓಕೆ, 11 ಮಾಡಲ್ ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ವೆಲ್ ಮೇಂಟೈನ್ಡ್, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಿಯೆಟ್ ಟೈರ್ ಇದೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, AC ಬರುತ್ತೆ, ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲೂ ಬರುತ್ತೆ. ಸಿಂಗಲ್ ಓನರ್ i10. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಕೂಡ ಬರೀ 43,000 ಓಡಿದೆ ಗಾಡಿ. ಬರೀ 43,000? 43,000 ಓಡಿದೆ ಸರ್. ಓಕೆ, ಸೂಪರ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 310 ಕೋಟೆಡ್ ಮಾಡಿದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 310ಕ್ಕೆ ಬರೀ 43,000 ಓಡಿರ್ತಕ್ಕಂತ ಸಿಂಗಲ್ ಓನರ್ i10. ಹೌದು ಸರ್. ಹಾಗೆ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 2010 ಮಾಡಲ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ, 3777. ಅದು ಫ್ಯಾನ್ಸಿ ನಂಬರ್ ಜೊತೆಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಹಾಕ್ಸ್ಕೊಂಡಿದ್ದಾರೆ. ಮ್ಯಾಗ್ವಿಲ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ, AC ಬರುತ್ತೆ. ಆಮೇಲೆ ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 10 ಮಾಡಲ್ ಸೆಕೆಂಡ್ ಓನರ್. ಕೋಟೆಡ್ 349 ಮಾಡಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಸರ್. 349 ಸರ್, 10 ಮಾಡಲ್. ಹೌದು, ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಹೇಳ್ತೀರಾ ಹೆಂಗೆ ಸರ್? ಒಂದು 25 ಕೊಟ್ಬಿಡೋಣ. 325 ಗೆ ಸಿಗುತ್ತೆ. ಸೆಕೆಂಡ್ ಓನರ್ ಸಿಟಿ, ಅದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ವೆಲ್ ಮೇಂಟೈನ್ಡ್ ಆಗಿರೋಂತ ವೆಹಿಕಲ್. ಯಾರಾದ್ರೂ XUV ಹುಡುಕ್ತಾ ಇರೋರಿಗೆ ಒಂದು XUV ಕೂಡ ಆಪ್ಷನ್ ಇದೆ. ಇದ್ರ ಬಗ್ಗೆ XUV 2015 ಮಾಡಲು W8 ಇದು. 15 ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಅಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಡಿಫಾಗರ್ ವೈಪರ್ W8 ವೇರಿಯಂಟ್ ಇದಾಗಿರುತ್ತೆ. 2015 ಮಾಡಲು ಸಿಂಗಲ್ ಓನರ್. ರೆಕಾರ್ಡೆಡ್ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 80,000 ಓಡಿದೆ. 80,000 ಓಡಿದೆ. ಓಕೆ, 80,000 ಓಡಿರ್ತಕ್ಕಂಥ XUV 500 15 ಮಾಡಲು ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 9 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಸರ್. ಆನ್ ಟೇಬಲ್ ಕಮ್ಮಿ ಮಾಡ್ಕೊಡಿ. 9 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್, ಬರೀ 80,000 ಓಡಿದೆ, ರೆಕಾರ್ಡೆಡ್. ಹಾಗೆ ನಮ್ಮ ಹತ್ರ ಇನ್ನೊಂದು ಸಿಟಿ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. 11 ಮಾಡಲ್ ಸಿಂಗಲ್ ಓನರ್. ಇದರಲ್ಲೂ ಕೂಡ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಇದರಲ್ಲೂ ಕೂಡ ಬರುತ್ತೆ. ಜಾಸ್ತಿ ನಾವು ಇಂಟೀರಿಯರ್ ತೋರ್ಸಕ್ ಹೋಗ್ತಾ ಇಲ್ಲ, ತುಂಬಾ ಜಾಸ್ತಿ ವೆಹಿಕಲ್ ಇರೋದ್ರಿಂದ. ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಅದು ಬಂದು ಒಂದು 3,40,000 ಡೆಡ್ ಲೈನ್ ಕೊಟ್ಬಿಡೋಣ. 3,40,000 ರೂಪಾಯಿಗೆ. ಹೌದು ಸರ್. ಅದು ಸಿಂಗಲ್ ಓನರ್ ಸಿಟಿ. ಒಳ್ಳೆ ಕಂಡೀಷನ್ ವೆಹಿಕಲ್ ಸರ್. ಒಳ್ಳೆ ಕಂಡೀಷನ್ ಕೂಡ ಇದೆ ಅಂತ ವೆಹಿಕಲ್ ಕೂಡ. ಆದ್ರೆ ತುಂಬಾ ಕಡಿಮೆ ಕೂಡ ಓಡಿದೆ. ಎಷ್ಟು ಓಡಿದೆ ಸರ್? ಒಂದು 70,000 ಓಡಿದ್ಯಾ? ಹೌದು ಸರ್, ಅಷ್ಟೇ ಓಡಿರೋದು. ಓಕೆ, ಹಾಗೆ ನಮ್ಮ ಹತ್ರ ಒಂದು ಸಿವಿಕ್ ಕೂಡ ಇದೆ. ತುಂಬಾ ಜನ ಹುಡುಕ್ತೀರಾ. 2007 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 7 ಮಾಡಲು. ಹೌದು ಸರ್. ಓಕೆ, 7 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 2.5 ನೆಗೋಷಿಯಬಲ್ ಮಾಡ್ಕೊಡೋಣ. 2.5ಗೆ ನಿಮ್ಗೆ ಸಿವಿಕ್ ಸಿಗುತ್ತೆ, ಸ್ಪೋರ್ಟ್ಸ್ ವೆಹಿಕಲ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಲೇಟೆಸ್ಟ್ ಪುಂಟೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲು EVO ಪುಂಟೋ. ಇದು ಕೂಡ ಟಾಪ್ ಎಂಡ್. ಓಕೆ, 2016 ಮಾಡಲು ಬರುತ್ತೆ ನಿಮ್ಗೆ ಪುಂಟೋ. ಅಂಡ್ ಇದು ವೆಲ್ ಬಿಲ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲಿ ಬರುತ್ತೆ. ಓಲ್ಡ್ ಪುಂಟೋಗಿಂತಾನು ನಿಮ್ಗೆ ತುಂಬಾ ಲಕ್ಸುರಿಯಸ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ ಇದ್ರಲ್ಲಿ ಕೂಡ ಬರುತ್ತೆ. ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. 16 ಮಾಡಲ್ ಸಿಂಗಲ್ ಓನರ್. ಸರ್ 16 ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಡೀಸೆಲ್ ವೇರಿಯಂಟ್ ಸರ್. ಇದ್ರಲ್ಲಿ ಬರೋದು ಸ್ವಿಫ್ಟ್ ಇಂಜಿನ್, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸ್ವಿಫ್ಟ್ ಇದೇ ಇಂಜಿನ್ ಹೋಗುತ್ತೆ. ಸೊ ಪುಂಟೋ 16 ಮಾಡಲು ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್?
ಸರ್ 3,75,000 ಇದೆ. ಸ್ವಲ್ಪ ನೆಗೋಷಿಯಬಲ್ ಆಗತ್ತೆ. ಸರ್ ಲೋನ್ ಹೋಗೋರಾದ್ರೆ ಬರೀ 50,000 ಕಟ್ಲಿ ಫುಲ್ ಲೋನ್ ಮಾಡ್ಕೊಡ್ತೀವಿ ಸರ್. ಬರೀ 50,000 ತಂದ್ರೆ ನಿಮ್ಗೆ 16 ಮಾಡಲ್ ಪುಂಟೋ ಸಿಗುತ್ತೆ, ಅದು ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಇನ್ನೊಂದು i10 ಕೂಡ ಇದೆ, ಮ್ಯಾಗ್ನಾ ವೇರಿಯಂಟ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡಲ್ ಸೆಕೆಂಡ್ ಓನರ್ 64,000 ಡ್ರಿವನ್ ಆಗಿದೆ. ಬರೀ 64,000 ಓಡಿದೆ. 13 ಮಾಡಲ್ ಸೆಕೆಂಡ್ ಓನರ್ ಬರೀ 64,000 ಡ್ರಿವನ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ 13 ಮಾಡಲ್ i10 ಗೆ? ಸರ್ ಇದು ಒಂದು 3,05,000 ಇದೆ. ಒಂದು 285 ಫೈನಲ್ ಆಗುತ್ತೆ ಸರ್. 2,85,000 ರೂಪಾಯಿಗೆ 13 ಮಾಡಲ್ i10 ಸಿಗುತ್ತೆ ನಿಮ್ಗೆ. ಅದು 64,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಬಾಡಿ ಲೈನ್ ತುಂಬಾನೇ ವೆಲ್ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಮಾತ್ರ ಇರುತ್ತೆ. ಸೊ ಇಡೀ ಎಂಟೈರ್ ನಾಗರಬಾವಿಯಲ್ಲಿ, ಬೆಂಗಳೂರು ಬಿಟ್ಟಾಕಿ ನಾಗರಬಾವಿಯಲ್ಲಿ ಇಂತ ಒಳ್ಳೆ ಕ್ವಾಲಿಟಿ ಕಾರುಗಳು ಎಲ್ಲೂ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ಟಾಟಾ ಜೆಸ್ಟ್ ಅಲ್ವಾ ಸರ್ ಇದು? ಸರ್ ಟಾಟಾ ಜೆಸ್ಟ್ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 73,000 ರೆಕಾರ್ಡೆಡ್ ಮೈಲೇಜ್ ಇದೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ. 16 ಮಾಡಲು ಬರೀ 73,000 ಓಡಿದೆ ಅಲ್ವಾ ಸರ್? ಹೌದು ಸರ್, 73,000 ಓಡಿದೆ. ಓಕೆ, ಬರೀ 73,000 ಓಡಿರ್ತಕ್ಕಂಥದ್ದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಕೂಡ ಸಿಂಗಲ್ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಒಂದು 4 ಲಕ್ಷ ಕೋಟೆಡ್ ಮಾಡ್ತಾ ಇದೀವಿ. ಒಂದು 370 ಕೊಟ್ಬಿಡೋಣ ಸರ್. 3,70,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಟಾಟಾ ಗಾಡಿ ಸರ್. ಅದು 74,000 ಜೆನ್ಯೂನ್ ಹಿಸ್ಟ್ರಿ. ಓಕೆ, ಲೋನ್ ಅಂದ್ರೆ ಎಷ್ಟು ತರಬೇಕಾಗುತ್ತೆ ಸರ್ ಇದು? ಸರ್ ಇದಕ್ಕೆ 1 ಲಕ್ಷ ತಗೊಂಡ್ ಬಂದ್ಲಿ ಸಾಕು ಸರ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಳ್ಳೋಣ. 1 ಲಕ್ಷ ತಂದ್ರೆ ಸಾಕು. 16 ಮಾಡಲ್ ಟಾಟಾ ಜೆಸ್ಟ್ ತಗೊಂಡ್ ಹೋಗ್ಬೋದು ನಿಮ್ಮ ಮನೆಗೆ. 74,000 ಜೆನ್ಯೂನ್ ಹಿಸ್ಟ್ರಿ ಸಮೇತ. ಪೆಟ್ರೋಲ್ ಡೀಸೆಲ್ ಆಗ್ತದೆ ಇದು? ಸರ್ ಪೆಟ್ರೋಲ್ ವೆಹಿಕಲ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಸಿಯಾಸ್ ಕೂಡ ಇದೆ, ಲಕ್ಸುರಿ ಸೆಡಾನ್. ಇದು ಕೂಡ 16 ಮಾಡಲ್ ಸಿಂಗಲ್ ಓನರ್ 80,000 ಓಡಿದೆ. ಇದು ಶೋರೂಮ್ ಹಿಸ್ಟ್ರಿ ಗಾಡಿ. 16? ಹೌದು ಸರ್, 16. ಇದು ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದು ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ZXi ಸರ್, ಇದು ಪೆಟ್ರೋಲ್ ವೆಹಿಕಲ್. ಓಕೆ, ಪೆಟ್ರೋಲ್ ವೆಹಿಕಲ್. ಮತ್ತೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ವೆಂಟಿಲೇಟೆಡ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಓವರ್ ಆಲ್ ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಆಮೇಲೆ ಡಿಫಾಗರ್ ಕೂಡ ಆಫರ್ ಮಾಡಿದ್ದಾರೆ. ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ. ZXi ಟಾಪ್ ಎಂಡ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 599 ಹಾಕಿದೀವಿ. ಒಂದು 570 ಮಾಡ್ಕೊಳ್ಳೋಣ ಸರ್. 570ಗೆ 16 ಮಾಡಲ್ ಸಿಯಾದ? ಹೌದು ಸರ್. ಓಕೆ, ಅದು ಟಾಪ್ ಎಂಡ್ ವಿತ್ ಹಿಸ್ಟ್ರಿ ಸಮೇತ ಸಿಗುತ್ತೆ, ಕಡಿಮೆ ಓಡಿದೆ. ಹಾಗೆ ಸ್ವಿಫ್ಟ್ ಕೂಡ ಇದೆ ಬ್ಲೂ ಕಲರ್ ಅಲ್ಲಿ. ಸರ್ 2012 ಸ್ವಿಫ್ಟ್ ಇದೆ ನಮ್ಮ ಹತ್ರ. ಇನ್ನೊಂದು 72,000 ಓಡಿದೆ. ಬರೀ 72,000. VDI ಡೀಸೆಲ್ ವೆಹಿಕಲ್. 16 ಸರ್ ಇದು? 12 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಹಾಕಿಸ್ಕೊಂಡಿದ್ದಾರೆ. ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಇಲ್ಲ. ಆಮೇಲೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. 12 ಮಾಡಲ್. ಓನರ್ ಎಷ್ಟಾಗಿದ್ದಾರೆ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್. 4 ಲಕ್ಷ ಕೋಟೆಡ್ ಮಾಡ್ತಾ ಇದೆ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 12 ಮಾಡಲು 4 ಲಕ್ಷ ಹೇಳ್ತಾ ಇದಾರೆ. ಅದು ಡೀಸೆಲ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ನಿಮ್ಗೆ 12 ಅರೌಂಡ್ 1.5 ಲಕ್ಷ ಕಟ್ಟಿದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡಿ. 1.5 ಲಕ್ಷ ತಂದ್ರೆ ಸಾಕು. ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ನಿಮ್ ಮನೆಗೆ ತಗೊಂಡ್ ಹೋಗ್ಬೋದು, ಅದು ಲೋನ್ ಅಲ್ಲಿ. ಸಿಯಾಸ್ಗೆ ಎಷ್ಟಾಗ್ಬೋದು ಸರ್? ಸರ್ ಸಿಯಾಸ್ಗೆ ಅದು 1.5 ಲಕ್ಷ ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ 1.5 ಲಕ್ಷ ತಂದ್ರೆ 16 ಮಾಡಲ್ ಸಿಯಾಸ್ ತಗೊಂಡ್ ಹೋಗ್ಬೋದು. ಹಾಗೆ ನಮ್ಮ ಹತ್ರ ಒಂದು ಇಟಿಯೋಸ್ ಕೂಡ ಇದೆ. ಇಟಿಯೋಸ್ ಬಗ್ಗೆ ಹೇಳಿ ಸರ್. ಇಟಿಯೋಸ್ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಗಾಡಿ. 13 ಮಾಡಲ್. ಹೌದು ಸರ್. ಓಕೆ, 75,000 ನೋಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 75,000 ಅಷ್ಟೇ ಡ್ರಿವನ್ ಆಗಿರ್ತಕ್ಕಂಥ 2013 ಮಾಡಲು. ಇಂಟೀರಿಯರ್ ತೋರ್ಸಕ್ ಟ್ರೈ ಮಾಡ್ತೀನಿ. ಲೆದರ್ ಸೀಟ್ಸ್ ಎಲ್ಲ ಇದೆ. ಇದು ಕೂಡ ವೆಲ್ ಮೇಂಟೈನ್ಡ್ ಆಗಿರೋಂಥ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಎಷ್ಟು ಅಂತ ಹೇಳಿದ್ರಿ ಸರ್ ಇದು? 70? ಸರ್ ಇದು 75,000 ಓಡಿದೆ. ಸೆಕೆಂಡ್ ಓನರ್ ಆಗಿರೋದ್ರಿಂದ ಶೋರೂಮ್ ಚೆಕ್ ಮಾಡಿಸಿಲ್ಲ ನಾವು. ಓಕೆ, ಒಂದು 3,75,000 ಕೊಡೋಣ ಸರ್. 3,75,000 ರೂಪಾಯಿಗೆ 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ. ಎಷ್ಟು ತರಬೇಕಾಗುತ್ತೆ ಸರ್ ಲೋನ್ಗೆ? ಸರ್ ಇದು 1 ಲಕ್ಷ ತಂದ್ರೆ ಸಾಕು ಸರ್, ಮಿಕ್ಕಿದೆಲ್ಲ ಲೋನ್ ಮಾಡಿ. ಇದು 1 ಲಕ್ಷ ತಂದ್ರೆ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದೆ, ಇನ್ನ ಕಡಿಮೆ ಇದೆಯಾ? ಓಕೆ, ನೀವು ಬರ್ಬೋದು, ಟ್ರೈ ಮಾಡಬಹುದು. ಹಾಗೆ ನಮ್ಮ ಹತ್ರ ಹೋಂಡಾ ಬ್ರಿಯೋ ಇನ್ನೊಂದು ಕೂಡ ಇದೆ. ಇದ್ರ ಬಗ್ಗೆ ತಿಳಿಸಿದೆ ಸರ್. ಬ್ರಿಯೋ 2013 ಮಾಡಲ್ ಸಿಂಗಲ್ ಓನರ್. 69,000 ಓಡಿದೆ ಸರ್. ಇದು ಬರೀ 69,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಹೋಂಡಾ ಬ್ರಿಯೋ ನಿಮ್ಗೆ ಬರೀ 69,000 ಓಡಿದೆ. ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ನಿಮ್ಗೆ ಇಷ್ಟು ಕಡಿಮೆ ಓಡಿರೋ ಬ್ರಿಯೋ ನಿಮ್ಗೆ ಮೇ ಬಿ ಸಿಗೋದಿಲ್ವೇನೋ ಇಡೀ ನಾಗರಬಾವಿಲಿ ಹುಡುಕಿದ್ರು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3,05,000 ಕೋಟೆಡ್ ಇದೆ. 2,90,000 ಕೊಟ್ಬಿಡೋಣ ಸರ್. 2,90,000 ರೂಪಾಯಿಗೆ 13 ಮಾಡಲು
ಅದು 69,000 ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆಯಾ? ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಕಂಪನಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದು ಸಿಂಗಲ್ ಓನರ್ ಪ್ರೈಸ್ ನಿಮ್ಗೆ ಸಿಗುತ್ತೆ 69,000 ಓಡಿದ 3 ಲಕ್ಷ ಹೆಚ್ಚು ಕಡಿಮೆ. ಹಾಗೆ ನಿಸಾನ್ ಕೂಡ ಇದೆ ನಮ್ಮ ಹತ್ರ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ನಿಸಾನ್ ಮೈಕ್ರಾ 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಕೂಡ 48,000 ಓಡಿದೆ ಸರ್. ಬರೀ 48,000 ಓಡಿರತಕ್ಕಂತ ನಿಸಾನ್ ಮೈಕ್ರಾ. ಯಾವ ಮಾಡಲ್ ಸರ್ ಇದು? 10 ಸೆಕೆಂಡ್ ಓನರ್ ವೆಹಿಕಲ್. 10 ಸೆಕೆಂಡ್ ಓನರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲೂ ಕೂಡ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ವೇರ್ ಅಂಡ್ ಟೈರ್ ಅಂದ್ರೆ ಹರ್ದಿಲ್ಲ ಅಂತಾನೆ ಹೇಳ್ಬೋದು. ಡಿಫಾಗರ್ ವೈಪರ್ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ. 10 ಮಾಡಲು ಸರ್. ಇದು ಟಾಪ್ ಎಂಡ್ ಗಾಡಿ. ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಫುಲ್ಲಿ ಲೋಡೆಡ್, ಮಿರರ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಮಿರರ್ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ನಿಮ್ ಮ್ಯಾಗ್ವಿಲ್ ಅಂದ್ಬಿಟ್ಟು ಎಲ್ಲವೂ ಆಪ್ಷನ್ ಬರುತ್ತೆ. ಆ ಟೈಮಲ್ಲಿ ಇದೇ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 259 ಹಾಕಿದೀವಿ. 240 ಕೊಟ್ಬಿಡಿ ಸರ್. 2,40,000 ರೂಪಾಯಿಗೆ. ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಕಡಿಮೆ ಓಡಿರೋ ಗಾಡಿ, ಕಡಿಮೆ ಓಡಿರೋ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಇದು ಸರ್ ಇನ್ನೊಂದು KV ಇದೆ ನಮ್ಮ ಹತ್ರ. 2018 ಮಾಡಲು ಸಿಂಗಲ್ ಓನರ್ 64,000 ಓಡಿದೆ. 18ನೇ ಮಾಡಲು ಬರೀ 64,000 ಓಡಿದೆ ಸಿಂಗಲ್ ಓನರ್. ಓಕೆ, ನೋಡ್ಬೋದು. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮ್ಗೆ 17-18 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್. 6 ಸೀಟರ್ ವೆಹಿಕಲ್ ಬರುತ್ತೆ. ನೋಡ್ಬೋದು, ಫ್ರಂಟ್ 3 ಜನ ಕುತ್ಕೋಬಹುದು, ಹಿಂದ್ಗಡೆನು 3 ಜನ ಕುತ್ಕೋಬಹುದು. ಇದು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ 2018 ಮಾಡಲ್ ವೆಹಿಕಲ್. ಬರೀ ಎಷ್ಟು ಓಡಿದೆ ಸರ್? 64,000 ಓಡಿದೆ. ಹೌದು ಸರ್. ಸರ್ ಎಷ್ಟು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಕೋಟೆಡ್ 565 ಮಾಡಿದೀವಿ. ಒಂದು 5,40,000 ಕೊಟ್ಬಿಡೋಣ ಸರ್. 5,40,000 ರೂಪಾಯಿಗೆ 2018 ಮಾಡಲ್ ಸಿಂಗಲ್ ಓನರ್ ಬರೀ 64,000 ಓಡಿರ್ತಕ್ಕಂಥ ಮಹೀಂದ್ರ KV 100 ಸಿಗುತ್ತೆ ನಿಮ್ಗೆ. ಅದು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ವ್ಯಾಗ್ನರ್ ಇದೆ ಬ್ಲಾಕ್ ಕಲರ್ ಅಲ್ಲಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 64,000 ಓಡಿದೆ ಸರ್. ಬರೀ 64,000 10 ಮಾಡಲ್ ಅಲ್ಲಿ. ಓಕೆ, ಬರೀ 64,000 ಓಡಿರ್ತಕ್ಕಂಥ ವ್ಯಾಗನರ್. ನೀವೇನಾದ್ರೂ ಒಳ್ಳೆ ಬಜೆಟ್ ಅಲ್ಲಿ ಅಥವಾ ಒಳ್ಳೆ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಗಾಡಿನ ಕನ್ಸಿಡರ್ ಮಾಡಬಹುದು. ಕಡಿಮೆ ಕೂಡ ಬಜೆಟ್ ಕೂಡ ಸ್ವಲ್ಪ ಕಡಿಮೆನೇ ಇದೆ. ಯಾಕಂತ ಹೇಳಿದ್ರೆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಹೊಸದ್ ಹಾಕ್ಸಿದಾರೆ ಅಂತಾನೆ ಹೇಳ್ಬೋದು. ನಿಮ್ಗೇನು ಖರ್ಚು ಬರಲ್ಲ ಇನ್ನೊಂದು 5-10 ವರ್ಷಕ್ಕೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 210 ಕೋಟೆಡ್ ಇದೆ. 2 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್. 2 ಲಕ್ಷಕ್ಕೆ. ಅದು 10 ಮಾಡಲು ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, ವ್ಯಾಗನರ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಇಯಾನ್ ಕೂಡ ಇದೆ. ಇಯಾನ್ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲ್ ಸಿಂಗಲ್ ಓನರ್. ಇದು ಕೂಡ 78,000 ರೆಕಾರ್ಡೆಡ್ ಮೈಲೇಜ್. ಎಷ್ಟು? 28,000? 78,000. ಎಷ್ಟು? ಯಾವ ಮಾಡಲ್ ಅಂದ್ರಿ ಸರ್ ಇದು? 2012 ಮಾಡಲ್ ಸಿಂಗಲ್ ಓನರ್. ಓಕೆ, 2012 ಮಾಡಲ್ ಸಿಂಗಲ್ ಓನರ್ 78,000 ರೆಕಾರ್ಡೆಡ್ ಓಡಿರ್ತಕ್ಕಂಥ ಬ್ಲೂ ಕಲರ್ ವಿತ್ LPG ಫಿಟೆಡ್ ಆಗಿರ್ತಕ್ಕಂಥ ಇಯಾನ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಒಂದು 249 ಕೋಟೆಡ್ ಮಾಡಿದೀವಿ. 230 ಕೊಟ್ಬಿಡೋಣ ಸರ್. 2,30,000 ರೂಪಾಯಿಗೆ ವಿತ್ LPG ಫಿಟೆಡ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಇಯಾನ್. ಹೌದು ಸರ್. ಓಕೆ, ಸೂಪರ್. ಹಾಗೆ ನಮ್ಮ ಹತ್ರ ಒಂದು ETOS ಕೂಡ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2011 ಮಾಡಲ್ ಫಸ್ಟ್ ಓನರ್ ಇದು. ETOS ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲು. ಓಕೆ, ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲು ETOS. ಯಾರಾದ್ರೂ ಹುಡುಕ್ತಾ ಇದ್ರೆ ಕನ್ಸಿಡರ್ ಮಾಡಬಹುದು. 1006 ಫ್ಯಾನ್ಸಿ ನಂಬರ್ ಜೊತೆಗೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 3.5 ಕೋಟೆಡ್ ಮಾಡ್ತಾ ಇದೀವಿ. 3,30,000 ಫೈನಲ್ ಆಗುತ್ತೆ. 3,30,000 ರೂಪಾಯಿಗೆ ಸಿಂಗಲ್ ಓನರ್ ETOS ಸಿಗುತ್ತೆ ನಿಮ್ಗೆ. ಹೌದು ಸರ್, 11 ಮಾಡಲ್ 1 ಲಕ್ಷ ತಗೊಂಡ್ರೆ ಲೋನ್. 1 ಲಕ್ಷ ತಂದ್ರೆ ಲೋನ್ ಆಗೋಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಲೀನಿಯಾ ಕೂಡ ಇದೆ, ಫಿಯಟ್ ಲೀನಿಯಾ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಲೀನಿಯಾ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 15 ಮಾಡಲು ಸಿಂಗಲ್ ಓನರ್ ಟಾಪ್ ಎಂಡ್ ವೇರಿಯಂಟ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಅಂದ್ರೆ 15 ಮಾಡಲು ಸಿಂಗಲ್ ಓನರ್. ಮಾಡಲು TZ. ಇದು TZ ನಾರ್ಮಲ್ ಲೀನಿಯಾ ಅಲ್ಲ, TZ ವೆಹಿಕಲ್. TZ ಅದೇ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. TZ ಇಂಜಿನ್ ಜೊತೆಗೆ 2015 ಸಿಂಗಲ್ ಓನರ್. ಕೇವಲ ಎಷ್ಟು ಓಡಿದೆ ಸರ್ ಇದು? 78,000 ಓಡಿದೆ. 78,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 360 ಇದೆ. 345 ಕೊಟ್ಬಿಡೋಣ ಸರ್. 3,45,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್ ಲೀನಿಯಾ TZ ಸಿಗುತ್ತೆ ನಿಮ್ಗೆ. ಅದು ಪೆಟ್ರೋಲ್ ವೇರಿಯಂಟ್. ಹಾಗೆ ನಮ್ಮ ಹತ್ರ ಪುಂಟೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಪುಂಟೋ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದನ್ನು? ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 85,000 ಓಡಿದೆ ಗಾಡಿ. 85,000 ಓಡಿದೆ. ಇಂಟೀರಿಯರ್ ಎಲ್ಲ ನೋಡಬಹುದು. ಇದು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದೊಂದು 225 ಫೈನಲ್ ಕೊಟ್ಬಿಡೋಣ. 2,25,000 ರೂಪಾಯಿಗೆ ಸಿಂಗಲ್ ಓನರ್ ಪುಂಟೋ ಸಿಗುತ್ತೆ ನಿಮ್ಗೆ. ಅವಾಗಿಂದ ನೋಡ್ತಾ ಇದ್ದೀನಿ ಸರ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಬಿಟ್ಟು ಥರ್ಡ್ ಓನರ್ ಯಾವ ಗಾಡಿನ ನಾನು ಇದುವರೆಗೂ ನೋಡಿಲ್ಲ.
ಹೆಂಗೆ ಸರ್ ಬರೀ ಸೆಕೆಂಡ್ ಓನರ್ ಅಷ್ಟೇನಾ ಸರ್? ಸಿಂಗಲ್ ಸೆಕೆಂಡ್ ಓನರ್ ಜಾಸ್ತಿ ವೆಹಿಕಲ್ ಇದೆ, ಥರ್ಡ್ ಓನರ್ ಒಂದ್ 2-3 ಇರ್ಬೋದು ಅಷ್ಟೇ ಸರ್. ಅಷ್ಟೇ 2-3 ಅಷ್ಟೇ. ಥರ್ಡ್ ಓನರ್ ಅದು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಗಾಡಿ ಚೆನ್ನಾಗಿದ್ರೆ ಮಾತ್ರ ಥರ್ಡ್ ಓನರ್ ತಗೊಂಡ್ ಮಾಡ್ತೀರಾ ಸರ್? ಹೌದು, ಗಾಡಿ ನಾವು ಒಂದ್ಸಲ ಅಲ್ಲ 2 ಸಲ ಚೆಕ್ ಮಾಡಿ ಗಾಡಿ ಚೆನ್ನಾಗಿದೆ ಅಂತ ನಮ್ಗೆ ಕನ್ಫರ್ಮ್ ಆದ್ಮೇಲೆ ನಾವು ಗಾಡಿ ಎತ್ಕೊಂಡ್ ಬರೋದು ಸರ್. ಓಕೆ, ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಸೈಲ್ ಕೂಡ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಸರ್ ಇದು ಚವರ್ಲೆಟ್ ಸೈಲ್ LS ಮಾಡಲ್, ಇದು LS ಪೆಟ್ರೋಲ್ ವೆಹಿಕಲ್ 2013 ಮಾಡಲು ಸೆಕೆಂಡ್ ಓನರ್. ಪೆಟ್ರೋಲ್ ವೆಹಿಕಲ್ 2013 ಮಾಡಲು ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು? 45,000 ಡ್ರಿವನ್ ಆಗಿದೆ ಅಷ್ಟೇ. 45,000 ಸರ್, 45,000 ಓಡಿದೆ. ಓಕೆ, ಸೀಟ್ ಕವರ್ಸ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಕೂಡ. ಇಲ್ಲಿ ಸಿಗೋ ಎಲ್ಲಾ ವೆಹಿಕಲ್ ಗುಡ್ ಮೇಂಟೈನ್ಡ್ ವೆಹಿಕಲ್. ನೀವು ತಗೊಂಡ್ ಹೋದ್ರೆ ಯಾವ್ದೇ ತರ ತಾಪತ್ರ ನಿಮ್ಗೆ ಏನು ಬರೋದಿಲ್ಲ ಅಂತಾನೆ ಹೇಳ್ತೀನಿ. ಅಷ್ಟು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಬರೀ 40,000 ಓಡಿರ್ತಕ್ಕಂಥ ಸೈಲು. ಏನ್ ಪ್ರೈಸ್ ಹೇಳ್ತೀರಾ ಸರ್? 290 ಕೋಟೆಡ್ ಇದೆ, 275 ಮಾಡ್ಕೊಡೋಣ. 2,75,000 ರೂಪಾಯಿಗೆ ಬರೀ 40,000 ಓಡಿರ್ತಕ್ಕಂಥ ಸೆಡಾನ್ ಫ್ಯಾಮಿಲಿ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಹಾಗೆ ನಿಸ್ಸಾನ್ ಸನ್ನಿ ಕೂಡ ಇದೆ, ದೊಡ್ಡ ಸ್ಪೇಷಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಳಗಡೆ ಕೂತ್ಕೊಂಡ್ರೆ ಒಳ್ಳೆ ಏನೋ ಯಾವ್ದೋ ದೊಡ್ಡ ಗಾಡಿಲಿ ಕೂತ್ಕೊಂಡಿದ್ದೀನಿ ಏನೋ ಅಂತ ಫೀಲ್ ಆಗುತ್ತೆ, ಆ ತರ ಇರುತ್ತೆ ವೆಹಿಕಲ್. ಸನ್ನಿ ಕೂಡ. ಇದ್ರ ಬಗ್ಗೆ ಹೇಳಿ ಸರ್. 2021 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. 21 ಮಾಡಲ ಸರ್ ಇದು? ಹೌದು ಸರ್, 21 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಓಕೆ, 21 ಮಾಡಲ್ ಡೀಸೆಲ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. 7 ಇಂಚ್ ಇರಬಹುದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 68,000 ಓಡಿದೆ ಗಾಡಿ. ಬರೀ 68,000 ಡೀಸೆಲ್ ಅಲ್ಲಿ ಓಡಿದೆ. ಡೀಸೆಲ್ ವೆಹಿಕಲ್ 21 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 4.25 ಲಕ್ಷ ಫೈನಲ್ ಪ್ರೈಸ್ ಇದು. 4.25 ಲಕ್ಷಕ್ಕೆ ನಿಮ್ಗೆ ಅಂದ್ರೆ 4,75,000 ರೂಪಾಯಿಗೆ 21 ಮಾಡಲ್. ಬರೀ ಎಷ್ಟು ಓಡಿದೆ ಸರ್? 70,000ನಾ? ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಅದು 50,000 ತಗೊಂಡ್ ಬರ್ಲಿ, ಫುಲ್ ಲೋನ್ ಮಾಡ್ಕೊಡೋಣ. ಬರೀ 50,000 ತಂದ್ರೆ ನಿಸಾನ್ ಸನ್ನಿ 21 ಮಾಡಲ್ ನಿಮ್ ಮನೆಗೆ ತಗೊಂಡ್ ಹೋಗ್ಬೋದು. ಬರೀ 70,000 ಓಡಿರ್ತಕ್ಕಂಥದ್ದು. ಹಾಗೆ ನಮ್ಮ ಹತ್ರ ಇನ್ನೊಂದು ಲೀನಿಯಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಲೀನಿಯಾ ಇದು ಕೂಡ ಟಿ-ಜೆಟ್ ಇದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 14 ಮಾಡಲ್ ಸೆಕೆಂಡ್ ಓನರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ದಾರೆ. ಟೈರ್ ಪ್ರೊಫೈಲ್ ತುಂಬಾನೇ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾನೇ, ಇದು ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಕುಶನ್ ಅಲ್ಲ, ಲೆದರ್ ಸೀಟ್ಸ್ ಬರುತ್ತೆ. ಓವರಾಲ್ ಬಾಡಿ ಲೈನ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ 14 ಮಾಡಲ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? 63,000 ಓಡಿದೆ. ಬರೀ 63,000. ಓಕೆ, ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷ ಇಲ್ಲ 80,000 ಕಿಲೋಮೀಟರ್ ಒಳಗಡೆ ಓಡಿರ್ತಕ್ಕಂಥ ವೆಹಿಕಲ್ ಗಳೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಟಿ-ಜೆಟ್ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 379 ಇದೆ, 360 ಮಾಡ್ಕೊಟ್ಬಿಡೋಣ. 3,60,000 ರೂಪಾಯಿಗೆ ನಿಮ್ಗೆ ಎಷ್ಟು ಓಡಿರ್ತಕ್ಕಂಥದ್ದು? 63,000 ಓಡಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ. ಟಿ-ಜೆಟ್ ಸಿಗುತ್ತೆ, ಅದೂನು ಡೀಸೆಲ್ ಪೆಟ್ರೋಲ್ ವೆಹಿಕಲ್. ಹಾಗೆ ನಮ್ಮ ಹತ್ರ SX4 ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ 2007 ಮಾಡಲ್ ಇದು. 79,000 ಓಡಿದೆ. 2,10,000 ಇದೆ ಸರ್ ಕೊಟ್ಟಿದ್ದು. ಓಕೆ ಸರ್, ಒಂದು 190 ಕೊಟ್ಬಿಡೋಣ. 1,90,000 ರೂಪಾಯಿಗೆ ಟಾಪ್ ಎಂಡ್ ವೆಹಿಕಲ್. ಬರೀ ಎಷ್ಟು ಓಡಿದೆ? 79,000 ಓಡಿದೆ ಅಷ್ಟೇ. ಬ್ಯಾಗ್ ವೀಲ್ ನೋಡಬಹುದು ನೀವು, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಆಪ್ಷನ್ ಬರುತ್ತೆ. ಫ್ಯಾಮಿಲಿ ಕನ್ಸಿಡರ್ ಮಾಡಂಗಿದ್ರೆ ಡೆಫಿನೆಟ್ ಆಗಿ ಸೇಫ್ಟಿ ವೈಸ್ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ಟಾಟಾ ವಿಸ್ತಾ ಅಲ್ವಾ ಸರ್? ಇದು ಬೋಲ್ಟ್ ಇದೆ, ಟಾಟಾ ಬೋಲ್ಟ್. ಓಕೆ, ಹೇಳಿ ಸರ್. ಇದು ಕೂಡ 2015 ಮಾಡಲು ಸಿಂಗಲ್ ಓನರ್. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಕಂಪನಿ ಫಿಟೆಡ್ ಎಲ್ಲವೂ ಬರುತ್ತೆ, ಏನು ಚೇಂಜಸ್ ಆಗಿಲ್ಲ. ಎಲ್ಲವೂ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿದೆ. ಬಾಡಿ ಲೈನು ಚೆನ್ನಾಗಿದೆ. 34,000 ಓಡಿದೆ ಸರ್. ಬರೀ 34,000. ಓಕೆ, 34,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ. 15 ಮಾಡಲ್ ಸಿಂಗಲ್ ಓನರ್ ಟಾಟಾ ಬೋಲ್ಟ್. ಏನ್ ಪ್ರೈಸ್ ಹೇಳ್ತೀರಾ? ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್. 440 ಇದೆ, ಒಂದ್ 420 ಕೊಟ್ಬಿಡೋಣ. 420ಕ್ಕೆ ಅದು ಕಡಿಮೆ ಓಡಿರ್ತಕ್ಕಂಥ ಟಾಟಾ ಬೋಲ್ಟ್ ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಬರೀ 40,000 ಓಡಿದ್ಯಾ? 34,000. ಓಕೆ, ಹಾಗೆ ಎಸ್ಪ್ರೆಸ್ಸೋ ಕೂಡ ಇದೆ. ಇದು ಕೂಡ ಒಳ್ಳೆ ಮೈಲೇಜ್ ಆಫರ್ ಮಾಡುತ್ತೆ. 20 ಮೈಲೇಜ್ ಬರುತ್ತೆ ಅಲ್ವಾ ಸರ್ ಇದರಲ್ಲಿ? ಬರುತ್ತೆ ಸರ್. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್? 2020 ಮಾಡಲು ZXi ಪ್ಲಸ್ ಇದು ಗಾಡಿ. ZXi ಪ್ಲಸ್ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಅಲ್ವಾ? ಹೌದು ಸರ್. ಓಕೆ, ಕಂಪನಿ ಮ್ಯಾಗ್ವಿಲ್ ಬರುತ್ತೆ. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವೆಲ್ ಮೇಂಟೈನ್ಡ್ ವೆಹಿಕಲ್. ಇಂಟೀರಿಯರ್ ನೋಡ್ತಾ ಇದ್ರೆ ಒಂಥರ ಮಿನಿ ಕೂಪರ್ ಫೀಲ್ ಬರುತ್ತೆ, ಯಾಕಂದ್ರೆ ರೌಂಡ್ ಅದೆಲ್ಲ ಇರುತ್ತೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ. 2020 ಮಾಡಲು 49,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಇದು. ಎಸ್ಪ್ರೆಸ್ಸೋ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಆಟೋಮೆಟಿಕ್ ವೆಹಿಕಲ್. 49,000 ಓಡಿದೆ. 499 ಕೋಟ್ ಮಾಡಿದೀವಿ. ಓಕೆ, 470 ಆಗುತ್ತೆ ಸರ್. 4,70,000 ರೂಪಾಯಿಗೆ ಸಿಂಗಲ್ ಓನರ್ 2020 ಮಾಡಲ್ ಸಿಗುತ್ತೆ. ಬರೀ 49,000 ಓಡಿದೆ, ಜೆನ್ಯೂನ್ ಹಿಸ್ಟ್ರಿ ಸಮೇತ. ಹಾಗೆ ನಮ್ಮ ಹತ್ರ ವರ್ಣ SX ಟಾಪ್ ಅಂಡ್ ವೇರಿಯಂಟ್ ಕೂಡ ಇದೆ, ಫ್ಲೂಡಿಕ್. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಇದು 2011 ಮಾಡಲು SX ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ. ಯಾವ್ದು 11 ಸೆಕೆಂಡ್ ಓನರ್ ಸರ್. ಇದು 11 ಸೆಕೆಂಡ್ ಓನರ್. SX ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲೂ ಕೂಡ ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. SX ಡೀಸೆಲ್ ಅಲ್ವಾ ಸರ್? ಡೀಸೆಲ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್?
ಸರ್ ಇದು ಕೋಟೆಡ್ 430 ಇದೆ. ಒಂದು 4,10,000 ಕೊಟ್ಬಿಡೋಣ. 4,10,000ಕ್ಕೆ ಡೀಸೆಲ್ ವರ್ಣ SX ಫ್ಲೂಡಿಕ್ ಅದು ಸಿಗುತ್ತೆ ನಿಮ್ಗೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸೂಪರ್. ಹಾಗೆ ಸ್ವಿಫ್ಟ್ ಡೀಸೆಲ್ ಕೂಡ ಅವೈಲೇಬಲ್ ಇದೆ ರೆಡ್ ಕಲರ್ ಅಲ್ಲಿ. ಇದ್ರ ಬಗ್ಗೆ ಹೇಳಿ ಸರ್. 2015 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ಎಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡಿದ್ರೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಕಂಪನಿ ಪ್ಲೇಟ್ ಏನೇನಿದೆ ಎಲ್ಲವೂ ಅದೇ ಇದೆ, ಏನು ಚೇಂಜಸ್ ಆಗಿಲ್ಲ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ? ಸರ್ ಇದು 4,80,000 ಆಗುತ್ತೆ ಸರ್. 4,80,000ಕ್ಕೆ ಡೀಸೆಲ್ ಸ್ವಿಫ್ಟ್ ಯಾವ ಮಾಡಲ್ ಅಂದ್ರೆ 15 ಮಾಡಲು ಸರ್. 15 ಮಾಡಲು 4,80ಕ್ಕೆ ಡೀಸೆಲ್ ಆಗುತ್ತೆ. ಹಾಗೆ ಟಾಟಾ ಟಿಯಾಗೋ ಕೂಡ ಅವೈಲೇಬಲ್ ಇದೆ. ಇದ್ರ ಬೆಲೆ ಸರ್ ಟಾಟಾ ಟಿಯಾಗೋ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 16 ಮಾಡಲ್ 63,000 ಓಡಿದೆ. 63,000 ಅದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಟಾಟಾ ಟಿಯಾಗೋ ಯಾರಾದ್ರೂ ಹುಡುಕ್ತಾ ಇದ್ರೆ 5 ಸ್ಟಾರ್ ರೇಟಿಂಗ್ ಜೊತೆಗೆ ಬರುತ್ತೆ. ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಅದು ಟಾಪ್ ಎಂಡ್ ಮಾಡಲು. ಸಿಂಗಲ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಯಾವ ಮಾಡಲ್? 16 ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸ್ ಏನ್ ಹೇಳ್ತೀರಿ ಸರ್? ಸರ್ 4,45 ಕೋಟೆಡ್ ಇದೆ. 4,20ಕ್ಕೆ ಮಾಡ್ಕೊಡೋಣ ಸರ್. 4,20,000 ರೂಪಾಯಿಗೆ ನಿಮ್ಗೆ 16 ಮಾಡಲ್ ಟಾಟಾ ಟಿಯಾಗೋ ಸಿಗುತ್ತೆ. ಎಷ್ಟು ತರಬೇಕು ಸರ್ ಲೋನು? ಸರ್ 1 ಲಕ್ಷ ತಗೊಂಡ್ ಬರ್ಲಿ, ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೆ ಬರ್ಲಿ 1 ಲಕ್ಷ ತಗೊಂಡ್ ಬರ್ಲಿ ಲೋನ್ ಮಾಡ್ಕೊಡೋಣ. 1 ಲಕ್ಷ ತಂದ್ರೆ ಕರ್ನಾಟಕದ ಎಲ್ಲಿಂದ ಬಂದ್ರು ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಚೆನ್ನಾಗಿರ್ಬೇಕು ಸರ್. ಓಕೆ, ಸಿಬಿಲ್ ಡೆಫಿನೆಟ್ ಆಗಿ ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಅಲ್ಲಿ ನಾವೇನು ಮಾಡಕ್ಕಾಗಲ್ಲ. ಲೋನ್ ಆಗ್ಬೇಕಂದ್ರೆ ಸಿಬಿಲ್ ಚೆನ್ನಾಗಿರ್ಬೇಕು. ಹಾಗೆ ನಮ್ಮ ಹತ್ರ ಒಂದು i20 ಕೂಡ ಅವೈಲೇಬಲ್ ಇದೆ. ಮ್ಯಾಗ್ನಾ ವೇರಿಯಂಟ್ ಡೀಸೆಲ್. ಇದ್ರ ಬಗ್ಗೆ ಸರ್ ಮ್ಯಾಗ್ನಾ ಆಪ್ಷನ್ ಅಲ್ಲೂ 2012 ಸಿಂಗಲ್ ಓನರ್. 2012 ಮಾಡಲು ಸಿಂಗಲ್ ಓನರ್. 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಇಂಟೀರಿಯರ್ ನೋಡಿ ವೆಲ್ ಮೇಂಟೈನ್ಡ್ ಆಗಿದೆ. ಗ್ಲಾಸ್ ಥ್ರೂನೇ ನಾವು ಪ್ರತಿಯೊಂದು ಆಪ್ಷನ್ ಕೂಡ ನೋಡಬಹುದು, ಇಂಟೀರಿಯರ್ ನೋಡಬಹುದು. ಅಷ್ಟು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಡೀಸೆಲ್ 12 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 4,15 ಹಾಕಿದೀವಿ ಗಾಡಿ. ಅದು ಒಂದು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 4 ಲಕ್ಷಕ್ಕೆ 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ. 84,000 ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ನಮ್ಮಲ್ಲಿ ಯಾವ್ದೇ ಆಕ್ಸಿಡೆಂಟ್ ಗಾಡಿ ತಗೊಂಡ್ಬರೋದಿಲ್ಲ, ನಾವು ಮಾರೋದಿಲ್ಲ ಸರ್. ಎಲ್ಲ ಒರಿಜಿನಲ್ ವೆಹಿಕಲ್ ತಂದು ಮಾರೋದು. ಓಕೆ, ಒರಿಜಿನಲ್ ವೆಹಿಕಲ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಕ್ರೂಸ್ ಇದೆ. ಯಾರಾದ್ರೂ ಕ್ರೂಸ್ ಟಾಪ್ ಎಂಡ್ ವಿತ್ ಸನ್ ರೂಫ್ ಎಲ್ಲ ಹುಡುಕ್ತಕ್ಕಂಥವ್ರಿಗೆ ಇಲ್ಲೊಂದು ವೆಹಿಕಲ್ ಇದೆ. ಇದ್ರ ಬಗ್ಗೆ ಹೇಳ್ತೀರಿ ಸರ್? ಸರ್ 2010 ಮಾಡಲು LTZ ಸೆಕೆಂಡ್ ಓನರ್ ವೆಹಿಕಲ್. 10 ಮಾಡಲು 4868 ಫ್ಯಾನ್ಸಿ ನಂಬರ್ ಜೊತೆಗೆ ಅದು ಕರ್ನಾಟಕ ವೆಹಿಕಲ್ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಯಾವ ಮಾಡಲ್ ಅಂದ್ರೆ 10 ಮಾಡಲ್ ಅಲ್ವಾ? 10 ಮಾಡಲು ಸೆಕೆಂಡ್ ಓನರ್ ವಿತ್ ಸನ್ ರೂಫ್ ಸಮೇತ ಬರುತ್ತೆ. ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇದು ಸ್ಪೋರ್ಟ್ಸ್ ವೆಹಿಕಲ್ ಕೂಡ ಆಗಿರುತ್ತೆ. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಅನ್ಸುತ್ತಲ್ಲ ಇದ್ರಲ್ಲಿ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ತುಂಬಾನೇ ಡಿಫ್ರೆಂಟ್ ಆಗಿ ಹಾಕಿಸ್ಕೊಂಡಿದ್ದಾರೆ ನೋಡಬಹುದು. MG ಹೆಕ್ಟರ್ ವೆಹಿಕಲ್ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಸ್ಕ್ರೀನ್ ಕೂಡ ಇದೆ. ವರ್ಟಿಕಲ್ ಸಿಸ್ಟಮ್ ಇದೆ. ಡಿಫಾಗರ್ ಕೂಡ ಅವೈಲೇಬಲ್ ಇದೆ. LTZ ಟಾಪ್ ಎಂಡ್ ವೆಹಿಕಲ್ 10 ಮಾಡಲು. ಸರ್ ಇದು 72,000 ಓಡಿದೆ ಸರ್. 72,000 ಡೀಸೆಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 430 ಕೋಟೆಡ್ ಇದೆ. ಒಂದು 410 ಆಗುತ್ತೆ ಸರ್. 4,10,000 ರೂಪಾಯಿಗೆ ನಿಮ್ಗೆ LTZ ಟಾಪ್ ಎಂಡ್ ವಿತ್ ಸನ್ ರೂಫ್ ಇರುವಂತ ಕ್ರೂಸ್ ಆಗುತ್ತೆ. ಅದು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಫಿಯಟ್ ಪುಂಟೋ 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್ ಮಲ್ಟಿ ಜೆಟ್. 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದ್ರ ಡೋರ್ ತೆಗಿತಾ ಹಾಕ್ತಾ ಇದ್ದಂಗೆ ಗೊತ್ತಾಗೋಗುತ್ತೆ ಗಾಡಿ ಯಾವ ತರ ಮೇಂಟೈನ್ ಆಗಿರ್ಬಹುದು ಅಂತ. 13 ಮಾಡಲು ಸೆಕೆಂಡ್ ಓನರ್. ರೆಕಾರ್ಡೆಡ್ 78,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 2.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 2.5 ಲಕ್ಷಕ್ಕೆ 13 ಮಾಡಲು ಡೀಸೆಲ್ ವೆಹಿಕಲ್. ಡೀಸೆಲ್ ಅದನ್ನು. ಓಕೆ, ಲೋನ್ ಕೂಡ ಆರಾಮಾಗಿ ಆಗೋಗುತ್ತೆ ನಿಮ್ಗೆ. ಒಂದು 40-50 ಆಗುತ್ತಾ? ಸರ್ 70,000 ತರಲಿ ಸರ್, ಮಿಕ್ಕಿದೆಲ್ಲ ಲೋನ್ ಮಾಡಿ. 70,000 ತಂದ್ರೆ ಫಿಯಾಟ್ ಪುಂಟೋ ತಗೊಂಡು ಹೋಗ್ಬೋದು. 13 ಮಾಡಲು 78,000 ಓಡಿರ್ತಕ್ಕಂಥ ಡೀಸೆಲ್ ಪುಂಟೋ ಸಿಗುತ್ತೆ ನಿಮಗೆ. ಅದು ಎಕ್ಸ್ಪ್ರೆಸ್ ಒಂದಿದೆ ಸರ್. ಇನ್ನೊಂದು ಎಕ್ಸ್ಪ್ರೆಸ್ ಇದೆ 2019 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಅದು 20 ಮಾಡೆಲ್ ನೋಡಿದ್ವಿ. ಇದು 19 ಮಾಡಲು ಸೆಕೆಂಡ್ ಓನರ್ VX. ಓಕೆ, ಅದು 20 ಮಾಡಲು. ಇದು 19 ಮಾಡಲು ಸೆಕೆಂಡ್ ಓನರ್ VXi ವೇರಿಯಂಟ್ ಬರುತ್ತೆ. ಇದನ್ನು ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ಹರಿದೋಗಿಲ್ಲ, ಆ ತರ ಏನೂ ಆಗಿಲ್ಲ. 20 ಮಾಡಲು ಬೇಸಿಕ್, 19 ಮಾಡಲು ಬೇಸಿಕ್ ವೇರಿಯಂಟ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಮಿಡ್ಲ್ ವರ್ಷನ್ ಓಡಿರೋದು ಬರೀ 22,000. ಮಿಡ್ಲ್ ವರ್ಷನ್ ಬರೀ 22,000 ಓಡಿದೆ. 22,000 ಓಡಿದೆ ಗಾಡಿ. ಓಕೆ, 19 ಮಾಡಲು ಬರೀ 22,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 3,80,000 ಕೊಟ್ಬಿಡೋಣ. ಇದು 3,80,000ಕ್ಕೆ 19 ಮಾಡಲು ಬರೀ 22,000 ಓಡಿರ್ತಕ್ಕಂಥ ಎಕ್ಸ್ಪ್ರೆಸ್. 2011 ಮಾಡೆಲ್ ಸರ್ ಇದು. ಓಕೆ, 11 ಮಾಡಲು i10. ಯಾರಾದ್ರೂ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಏನಾದ್ರು ಹುಡುಕ್ತೀರಾ ಅಂತ ಹೇಳಿದ್ರೆ ಅದು ನಿಮ್ಗೆ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 11 ಮಾಡಲು ಸಿಂಗಲ್ ಓನರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3 ಲಕ್ಷ ಇದೆ. ಹೆಚ್ಚು ಕಮ್ಮಿ ಕೊಟ್ಬಿಡೋಣ. 2011 ಮಾಡಲ್ ವೆಹಿಕಲ್ ಸಿಂಗಲ್ ಓನರ್
3 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲ್ ಆದ್ರೆ ಲೋನ್ ಆಗುತ್ತಾ ಸರ್? ಈಗ ಆಗುತ್ತೆ ಸರ್. ಎಷ್ಟಾಗುತ್ತೆ? ಪೆಟ್ರೋಲ್ ಲೋನ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? 1 ವರ್ಷ ಲೋನ್ ಸಿಗುತ್ತೆ ಅಷ್ಟೇ. 1 ವರ್ಷ ಕೊಡ್ತಾರೆ. ಯಾರಾದ್ರೂ ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ಬ್ಲಾಕ್ ಕಲರ್ ಅಲ್ಲಿ, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಸರ್. ಇದು 2011 ಮಾಡಲು, ಸೆಕೆಂಡ್ ಓನರ್, ಬರೀ 67,000 ಓಡಿದೆ. ಬರೀ 67,000. ಓಕೆ, ಸೆಕೆಂಡ್ ಓನರ್ ಆಗಿದೆ. 2011 ಮಾಡಲು, ಬರೀ 67,000 ಓಡಿರ್ತಕ್ಕಂಥ ಸ್ಯಾಂಟ್ರೋ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಇಂಜಿನ್ ವೈಸ್ ಬಂದ್ರೆ ನಿಮ್ಗೆ 4 ಸ್ಟಾರ್ 5 ಸ್ಟಾರ್ ಕೊಡ್ಬೋದು, ಆ ತರ ಇಂಜಿನ್ ಇರ್ಬೋದು. ಯಾಕಂದ್ರೆ 67,000 ಅಷ್ಟೇ ಓಡಿದೆ. 2011 ಮಾಡಲು, ಸೆಕೆಂಡ್ ಓನರ್, ಬರೀ 67,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 265 ಇದೆ. ಒಂದು 240 ಮಾಡ್ಕೊಟ್ಬಿಡೋಣ ಸರ್. 2,40,000ಕ್ಕೆ ಬರೀ 65,000 ಓಡಿರೋದು. 67,000 ಓಡಿರ್ತಕ್ಕಂಥ 2011 ಮಾಡಲ್ ಸ್ಯಾಂಟ್ರೋ ಸಿಗುತ್ತೆ ನಿಮ್ಗೆ. ಆಮೇಲೆ ಅದು ರಿಡ್ಸ್, ಇನ್ನೊಂದು ರಿಡ್ಸ್ ಇದೆ ಸರ್. 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 15 ಮಾಡಲ್? ಹೌದು, 15 ಸಿಂಗಲ್ ಓನರ್. ಓಕೆ, 72,000 ಓಡಿದೆ. ಇದು ಕೂಡ VDI ಡೀಸೆಲ್ ಗಾಡಿ, ಮಿಡ್ ವರ್ಷನ್ ಡೀಸೆಲ್ ಗಾಡಿ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಹೊಸ ಲೆದರ್ ಸೀಟ್ಸ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 4.5 ಲಕ್ಷ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಸರ್. 4.5 ಲಕ್ಷ 11 ಮಾಡಲ್ ಸ್ವಲ್ಪ ಜಾಸ್ತಿ ಆಗಿಲ್ವಾ ಸರ್? 15 ಮಾಡಲ್ 15 ಮಾಡಲು 4.5 ಲಕ್ಷಕ್ಕೆ ಆಗುತ್ತೆ. ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ, ಡೀಸೆಲ್ ವೇರಿಯಂಟ್. ಹಾಗೆ ಝೆನ್ ಎಸ್ಟಿಲಾ ಕೂಡ ನಮ್ಮ ಹತ್ರ ಒಂದು ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಇದು 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 11 ಮಾಡಲು ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಅದು ಝೆನ್ ಎಸ್ಟಿಲೋ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 50,000 ಓಡಿದೆ. ಒಂದು 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ 11 ಮಾಡಲು ಸಿಂಗಲ್ ಓನರ್ ಝೆನ್ ಎಸ್ಟಿಲೋ. ಹೌದು ಸರ್. ಓಕೆ, ಲೋನ್ ಕೂಡ ಆಗೋಗುತ್ತೆ ನಿಮ್ಗೆ. 11 ಮಾಡಲ್ ಅಲ್ವಾ? ಓಕೆ, ಹಾಗೆ ನಮ್ಮ ಹತ್ರ ಸ್ವಿಫ್ಟ್ ಕೂಡ ಇದೆ. 2008 ಮಾಡಲು LXi ಗಾಡಿ. ಇದು ಸೆಕೆಂಡ್ ಓನರ್ ವೆಹಿಕಲ್. 8 ಮಾಡಲ ಸರ್? ಹೌದು ಸರ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಅರೌಂಡ್ ಒಂದು 70 ಚಿಲ್ಲರೆ ಓಡಿರುತ್ತೆ. 70 ಚಿಲ್ಲರೆ ಓಡಿದೆ ಅಷ್ಟೇ. ಓಕೆ, ತುಂಬಾ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ರೋಡ್ ಪಕ್ಕ ನಿಲ್ಸಿದ್ರೆ ಸ್ವಲ್ಪ ಗಲೀಜ್ ಕಾಣ್ತಾ ಇದೆ ಅಷ್ಟೇ. ಗಾಡಿ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. 2.25 ಲಕ್ಷಕ್ಕೆ ಆಗುತ್ತೆ ಸರ್. 2.25 ಲಕ್ಷಕ್ಕೆ ಆಗುತ್ತೆ ಈ ಸ್ವಿಫ್ಟ್ VXi. ಸರ್ 2013 ಮಾಡಲು, ಸಿಂಗಲ್ ಓನರ್, ZXi ಟಾಪ್ ಎಂಡ್ ಗಾಡಿ. 13 ಮಾಡಲು ಸಿಂಗಲ್ ಓನರ್ ZXi. ಓಕೆ, 13 ಮಾಡಲು ಸಿಂಗಲ್ ಓನರ್ ರಿಟ್ಸ್. ಅದು ನಿಮ್ಗೆ ZXi ಟಾಪ್ ಎಂಡ್ ಮಾಡಲು ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಾಡಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನಿಲ್ಲ. ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಅದು ರಿಟ್ಸ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಬರೀ 58,000 ಓಡಿದೆ, ಶೋರೂಮ್ ರೆಕಾರ್ಡ್. ಅಷ್ಟೇನಾ? ಹೌದು ಸರ್. 58,000 ಅಷ್ಟೇ ಓಡಿರ್ತಕ್ಕಂಥ ರಿಟ್ಸ್ ಸಿಗುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 4.10 ಇದೆ. ಒಂದ್ 4 ಲಕ್ಷ ಒಳಗಡೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಟ್ಟು. 4 ಲಕ್ಷ ಒಳಗಡೆ ಆಗುತ್ತಂತೆ ಸಿಂಗಲ್ ಓನರ್ ರಿಟ್ಸ್ ನಿಮ್ಗೆ. ಅದು 13 ಮಾಡಲು, ಬರೀ 58,000 ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಪುಂಟೋ ಕೂಡ ಅವೈಲೇಬಲ್ ಇದೆ. ಎಲ್ಲ ಲೇಟೆಸ್ಟ್ ಪುಂಟೋನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2015 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್. 15 ಮಾಡಲು ಸಿಂಗಲ್ ಓನರ್. ಓಕೆ, ಪುಂಟೋ ನೋಡ್ಬೋದು. ಇದು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಮಿಡ್ ವೇರಿಯಂಟ್ ಬರುತ್ತೆ. ಆವಾಗಲೇ ನಾವೊಂದು ನೋಡಿದ್ವಿ, ಅದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಇದು ತುಂಬಾ ಕಡಿಮೆ ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಪೆಟ್ರೋಲ್ ವೆಹಿಕಲ್ 399 ಇದೆ. 370 ಆಗುತ್ತೆ ಸರ್. 3,70,000ಕ್ಕೆ 15 ಮಾಡಲು ಲೋನ್ ಕೂಡ ಆಗೋಗುತ್ತೆ ನಿಮ್ಗೆ. 70,000 ತಾನೆ ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಫೋರ್ಡ್ ಐಕಾನ್ ಕೂಡ ಇದೆ. ಐಕಾನ್ ಬಂದ್ಬಿಟ್ಟು ನಿಮ್ಗೆ ಓಲ್ಡ್ ಮಾಡಲ್ ಅನ್ಸಿದ್ರು ಈ ಗಾಡಿ ನಿಮ್ಗೆ ಇವಾಗ ಶೋರೂಮ್ ಇಂದ ಬಂದಿದೇನೋ ಅನ್ನೋ ತರ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಬಾಡಿ ಲೈನ್ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ. ಸರ್ ಇದೇನು ಪೇಂಟ್ ಗಿಂಟ್ ಏನಾದ್ರು ಆಗಿದೆಯಾ? ಸರ್ ಏನ್ ಪೇಂಟ್ ಆಗಿಲ್ಲ, ಒರಿಜಿನಾಲಿಟಿ ಇದೆ. ಗಾಡಿ ಸೂಪರ್ ಆಗಿದೆ. ಒರಿಜಿನಲ್ ಪೇಂಟ್ ಆಯ್ತು. ಲೋ ಮಾಡಲ್ ಆದ್ರೆ ಗಾಡಿ ಸೂಪರ್ ಆಗಿದೆ. ಓಕೆ, ಲೋ ಮಾಡಲಲ್ಲೂ ನಿಮ್ಗೆ ಪೇಂಟ್ ನೋಡಿ ಯಾವ ತರ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಇಷ್ಟ ಹಳೆ ಮಾಡಲ. ಯಾವ ಮಾಡಲು ಸರ್ ಇದು? 2004 ಮಾಡಲ್. 4 ಮಾಡಲ ಅಂತ ಅನ್ಸೋದೇ ಇಲ್ಲ. ಟೈರ್ ಪ್ರೊಫೈಲ್ ನೋಡಿ ಯಾವ ತರ ಇದೆ ಅಂತ. ಬ್ರಿಡ್ಸ್ಟೋನ್ ಟೈರ್. ಎಷ್ಟು ತುಂಬಾ ಕಡಿಮೆನೆ ಓಡಿರುತ್ತೆ ನಂಗೆ ಗೊತ್ತಿಲ್ಲ. ಬರೀ 36,000 ಓಡಿದೆ. ಅಷ್ಟೇನಾ? ಹೌದು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಬರೀ 36,000 ಸೆಕೆಂಡ್ ಓನರ್ ಅಲ್ಲಿ ಓಡಿದೆ. ಬಾಡಿ ಲೈನ್ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ. ಶೋರೂಮ್ ಇಂದ ಬರೀ 36,000 2014 ಇಂದ ಓಡಿರೋದು ಅಷ್ಟೇ. ಇದು ಒಳ್ಳೆ ವೆಲ್ ಮೇಂಟೈನ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಕೋಟೆಡ್ 99,000 ಇದೆ. ಫೈನಲ್ 90,000 ಕೊಟ್ಬಿಡೋಣ ಸರ್. 90,000ಕ್ಕೆ ಬರೀ 36,000 ಓಡಿರೋ ಐಕಾನ್. ಸರ್ 90,000ಕ್ಕೆ ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ. ಓಕೆ, ಒಳ್ಳೆ ವೆಲ್ ಮೇಂಟೈನ್ ಆಗಿರೋಂಥ ವೆಹಿಕಲ್. ಬರೀ 36,000 ನೀವು ಆರಾಮಾಗಿ ಇನ್ನ 3 ಲಕ್ಷ ಓಡಿಸ್ಕೋಬಹುದು, ಆರಾಮಾಗಿ ತಿರ್ಗಾಡಬಹುದು. ಓಕೆ, ಹಾಗೆ ಪಾರ್ಕಿಂಗ್ ಸಮಸ್ಯೆಯಿಂದ ಶೋರೂಮ್ ಇಂದ ಆಚೆ ಬಂದೆಲ್ಲ ವಿಡಿಯೋ ಮಾಡ್ತಾ ಇದೀವಿ. ನಮ್ಮ ಹತ್ರ ಒಂದು
ಯಾವ ಸರ್ ಇದು? ವ್ಯಾಗನರ್. ವ್ಯಾಗನಾರು. ಇದ್ರ ಬಗ್ಗೆ 2008 ಮಾಡಲು ಸಿಂಗಲ್ ಓನರ್, 65,000 ಶೋರೂಮ್ ಹಿಸ್ಟ್ರಿ. 68,000. 65,000 ಶೋರೂಮ್ ಹಿಸ್ಟ್ರಿ. ಓಕೆ, ಖುಷಿ ಆಗುತ್ತೆ ಆಕ್ಚುಲಿ. ತುಂಬಾ ಲೋ ಮಾಡಲ್ ಅಥವಾ ತುಂಬಾ ಓಲ್ಡ್ ಮಾಡಲ್ ಆದ್ರೂ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕಡಿಮೆ ಓಡಿರತಕ್ಕಂಥ ವೆಹಿಕಲ್ ಜಾಸ್ತಿ ಇದೆ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 189 ಕೋಟಿ ರೇಟ್ ಇದೆ, 175 ಕೊಟ್ಬಿಡೋಣ ಸರ್. 175 ಗೆ ತುಂಬಾ ಕಡಿಮೆ ಓಡಿರ್ತಕ್ಕಂಥ ವ್ಯಾಗನಾರು. ಎಷ್ಟು ಹೇಳಿದ್ರಿ? 65,000 ಓಡಿದೆ ಅಷ್ಟೇ. ಓಕೆ, ಹಾಗೆ ಇಯಾನು ನಮ್ಮ ಹತ್ರ ಬ್ಲೂ ಕಲರ್ ಇನ್ನೊಂದು ಇಯಾನ್ ಕೂಡ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಇಯಾನ್ 2014 ಮಾಡಲು, ಒಂದು 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ 14 ಮಾಡಲು. ಇದೆಷ್ಟು ಓಡಿದೆ? ಅದು ಚೆಕ್ ಮಾಡ್ಬೇಕು ಸರ್, ಏನು ಹಾಕಿಲ್ಲ ಇಲ್ಲಿ, ಸೊ ಚೆಕ್ ಮಾಡ್ಬೇಕಿದು. ಹಾಗೆ ಕ್ರೂಸ್ ಅಲ್ಲಿ ನಿಮ್ಗೆ LTZ ಟಾಪ್ ಎಂಡ್ ಅಲ್ಲಿ ವಿತ್ ಸನ್ ರೂಫ್ ಬರ್ತಕ್ಕಂಥ ಎರಡನೇ ಗಾಡಿ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಒಂದು ಗಾಡಿ ಬೇಡ ಅಂದ್ರೆ ಬರೂನ್ ಕಲರ್ ಬೇಡ ಅಂದ್ರೆ ಗೋಲ್ಡ್ ಕಲರ್ ಅವೈಲೇಬಲ್ ಇದೆ, ಅದು ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 2009 ಮಾಡಲ್? ಹೌದು ಸರ್, 9 ಮಾಡಲ್ ಸಿಂಗಲ್ ಓನರ್. 9 ಮಾಡಲ್ ಸಿಂಗಲ್ ಓನರ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ. ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮ್ಗೆ ಸನ್ ರೂಫ್ ಸಮೇತ ಇದರಲ್ಲಿ ಅವೈಲೇಬಲ್ ಇದೆ. ಯಾಕಂದ್ರೆ LTZ ಟಾಪ್ ಎಂಡ್ ಆಗಿರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾಗೆ ನೋಡಿ, ಈ ತರ ಟಿವಿ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಹೆಡ್ ರೆಸ್ಟ್ ಅಲ್ಲಿ. ತುಂಬಾನೇ ಚೆನ್ನಾಗಿದೆ. ಲಕ್ಸುರಿಯಸ್ ಫೀಲ್ ಕೂಡ ಕೊಡುತ್ತೆ ನಿಮ್ಗೆ. ಫ್ಯಾಮಿಲಿ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲ ಹುಡುಗರು ತಗೋತಾ ಇದ್ದೀರಾ, ಡೆಫಿನೆಟ್ ಆಗಿ ಇದ್ರನ್ನ ಕೂಡ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಇದು 2 ಲೀಟರ್ ಇಂಜಿನ್ ಕೂಡ ಬರುತ್ತೆ. ಪವರ್ಫುಲ್ ವೆಹಿಕಲ್ 2009 ಸಿಂಗಲ್ ಓನರ್ ಮೇಂಟೈನ್ ಆಗಿರ್ತಕ್ಕಂಥ ವಿತ್ ಸನ್ ರೂಫ್ ಇರ್ತಕ್ಕಂಥ ಕ್ರೂಸ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಫೈನಲ್ 360 ಆಗುತ್ತೆ ಇದು. 3,60,000ಕ್ಕೆ ಸನ್ ರೂಫ್ ಇರ್ತಕ್ಕಂಥ ಕ್ರೂಸ್. ಹೌದು ಸರ್.